ನಾನು ಪೂಜಿಸುವ ಆರಾಧಿಸುವ ದೇವರು ಇದೆ ಅಂತ ಮನಸ್ಸಲ್ಲಿ ಸ್ಪಷ್ಟವಾಗಿ ಗೊತ್ತಾಯ್ತು. ಮನಸ್ಸು ಆಮ್ನಿ ಪ್ರೆಸೆಂಟ್ ಬಂತು. ನೆಕ್ಸ್ಟ್ ಕಿವಿಗೆ ಏನ್ ಮಾಡೋದು? ಆಗ ಏನ್ ಮಾಡಿದ್ರು? ಗಂಟೆನಾದ ಶಬ್ದವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಢಣ್ ಢಣ್ ಢಣ್. ಕಿವಿಗೆ ಕಣ್ ಕಾಣೋದಿಲ್ವಲ್ಲ? ಕಿವಿಗೆ ಕಣ್ ಕಾಣುತ್ತಾ? ಕಿವಿಗೆ ಕಾಣಿಸುತ್ತಾ? ಅದಕ್ಕೆ ಇದೇ ರೀತಿ ಉಚ್ಚಾರ ಮಾಡ್ಬೇಕು. ಗಂಟೆನಾದ ಶಬ್ದಗಳನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಗಂಟೆನಾದವನ್ನ ಯಾವಾಗ ಕೊಡ್ಲಿಕ್ಕೆ ಶುರು ಮಾಡಿದ್ರು ಕಿವಿಗಳು ಸಂಪೂರ್ಣವಾಗಿ ಆಮ್ನಿ ಪ್ರೆಸೆಂಟ್ ಬಂತು. ಮತ್ತೆ ಬ್ರೈನ್ ನಲ್ಲಿರುವಂತ ನ್ಯೂರಾನ್ಸ್ ಗಳನ್ನ ಆಕ್ಟಿವೇಶನ್ಸ್ ಆಯ್ತು. ಅದಾದ್ಮೇಲೆ ಮೂಗುಗೆ ಕಣ್ಣು ಕಾಣೋದಿಲ್ಲ, ಕಿವಿನೂ ಕೇಳಿಸೋದಿಲ್ಲ. ಅದಕ್ಕೆ ಸಂಪೂರ್ಣವಾದಂತಹ ಒಂದು ಪರಿಮಳ ಬೀರುವಂತಹ ಗಂಧದ ಕಡ್ಡಿಗಳನ್ನ, ಧೂಪಗಳನ್ನ ಹಚ್ಚಿದ್ರು. ಆ ಮೂಲಕ ಪೂಜೆ ಪುರಸ್ಕಾರಗಳನ್ನ ಮಾಡಿದ್ರು. ಅದಾದ್ಮೇಲೆ ಚರ್ಮಕ್ಕೆ ಏನ್ ಮಾಡ್ಬೇಕು? ಭಸ್ಮಧಾರಣೆಯನ್ನ. ಕೆಲವು ಶರೀರದಲ್ಲಿ ಮೆರಿಡಿಯನ್ ಪಾಯಿಂಟ್ಸ್ ಅಂತ ಇದೆ. ಆ ಮೆರಿಡಿಯನ್ ಪಾಯಿಂಟ್ಸ್ ಗಳ ಮೇಲೆ ಈ ಭಸ್ಮಧಾರಣೆಯನ್ನ ಮಾಡಿದ್ರು. ಮತ್ತೆ ಅವ್ರು ಬಳಸುವಂತಹ ಡ್ರೆಸ್ ಕೋಡ್ ಅನ್ನ ಬದಲಾವಣೆ ಮಾಡೋದು. ಈಗ ನೀವೇನಾದ್ರೂ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡು ಪೂಜೆ ಮಾಡಿ ಅಂತಂದ್ರೆ ಆ ಭಾವನೆ ಬರುತ್ತಾ? ಬರಲ್ಲ. ಚರ್ಮದ ಮೇಲೆ ನೀವು ಯಾವ ಡ್ರೆಸ್ ಅನ್ನ ಹಾಕ್ತೀರಿ ಆ ಭಾವನೆ ನಿಮ್ಮಲ್ಲಿ ಮೂಡುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ ಡ್ರೆಸ್ ಅಂಡ್ ದೆನ್ ಅಡ್ರೆಸ್ ಅಂತ ಹೇಳ್ತಾರೆ ನಮ್ಮ ಪ್ರಾಚೀನರು. ಈಗ ನೀವು ಏನೋ ಒಂದು ದೇಹದಲ್ಲಿ ಯಾವುದೋ ಒಂದು ವೈಫಲ್ಯತೆಗೋಸ್ಕರ ಆಪರೇಷನ್ ಮಾಡಿಸ್ಕೊಳ್ಳಿಕ್ಕೆ ಅಂತ ಹೋಗಿರ್ತೀರಿ. ಆಪರೇಷನ್ ಥಿಯೇಟರ್ ಮಲಗಿರ್ತೀರಿ. ಡಾಕ್ಟರ್ ಬರ್ತಾನೆ, ಅವನು ಒಳ್ಳೆ ಅದ್ಭುತವಾದ ಡಾಕ್ಟ್ರೆ, ಅದ್ಭುತವಾದಂತ ನಾಲೆಡ್ಜ್ ಇದೆ. ಆದ್ರೆ ಬರುವಾಗ ಅರಕ್ಲೆ ಜೀನ್ಸ್ ಪ್ಯಾಂಟು ಅಥವಾ ಕಿತ್ತೋಗಿರುವಂತ ಟಿ ಶರ್ಟ್ ಅನ್ನ ಹಾಕೊಂಡು ಒಳಗಡೆ ಬರ್ತಾನೆ ಅಂತ ಅನ್ಕೊಳ್ಳಿ. ಈ ಮಕ್ಳುಗಳು ಹಾಕೊಂಡು ಓಡಾಡ್ತಾರಲ್ಲ, ಗಂಡು ಮಕ್ಳು ಅರ್ಧೋಗಿರೋ ಜೀನ್ಸ್ ಪ್ಯಾಂಟ್ ಹಾಕೊಂಡು ಓಡಾಡ್ತಾರಲ್ಲ, ಆ ತರದ್ ಹಾಕೊಂಡು ಒಳಗಡೆ ಬಂದ್ರೆ ನಿಮ್ಗೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಬರುತ್ತಾ? ಕಾನ್ಫಿಡೆನ್ಸ್ ಬರುತ್ತಾ? ನಿಜವಾಗ್ಲೂ ಡಾಕ್ಟ್ರ್ ನಾನು ಆಪರೇಷನ್ ಮಾಡೋದಕ್ಕೆ ಬರ್ತಾ ಇದ್ದಾನೆ, ಏನಾದ್ರು ಹೆಚ್ಚು ಕಮ್ಮಿ ಮಾಡೋದು ಏನ್ ಕಥೆ? ನಮ್ಗೆ ಸ್ವಲ್ಪ ಡೌಟ್ ಶುರುವಾಗ್ತದೆ. ನಾವು ಹಾಕುವಂತ ಬಟ್ಟೆ ನಮ್ಮ ಭಾವನೆಗಳನ್ನ ಸಂಪೂರ್ಣವಾಗಿ ಮೂಡ್ಸ್ ಅನ್ನ ಚೇಂಜ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಧೋತಿ ಮತ್ತೆ ಶಲ್ಯಗಳನ್ನ, ಈ ಬಟ್ಟೆಗಳನ್ನ ಹಾಕ್ಲಿಕ್ಕೆ ಅವರು ಶಿಫಾರಸನ್ನ ಮಾಡಿದ್ರು. ಅದಕ್ಕೆ ಕಾವಿಗಳನ್ನ ಹಾಕೋದು ಅಥವಾ ಕೆಲವು ಬಟ್ಟೆಗಳನ್ನ ಹಾಕೋದು ಆ ಒಂದು ಪ್ರಜ್ಞೆ ಜಾಗೃತಿ ಆಗ್ಲಿ ಅಂತ. ಅರ್ಥ ಆಗ್ತಿದ್ಯಾ? ಅದಾದ್ಮೇಲೆ ಲಾಸ್ಟ್ ನಾಲ್ಗೆಗೆ ಏನ್ ಮಾಡ್ಬೇಕು? ಅವರು ಪಂಚಾಮೃತಗಳನ್ನು ಮಾಡಿ ಪಂಚಾಮೃತದ ಸವಿಯನ್ನು ನಾಲ್ಗೆಗೆ ಕೊಟ್ಟರು. 5 ಇಂದ್ರಿಯಗಳು ಪರಿಪೂರ್ಣವಾಗಿ ಪ್ರಸನ್ನಗೊಂಡಿತು. ಆಗ ಅವರು ಧ್ಯಾನವನ್ನ ಪೂರ್ಣವಾಗಿ ಅನುಭವಿಸಿದ್ರು, ಧ್ಯಾನ ಸ್ಥಿತಿಯನ್ನು ಅನುಭವಿಸಿದ್ರು. ನಾವೇನ್ ಮಾಡ್ತಾ ಇದೀವಿ ಈಗ? ಪೂಜೆ ಎಲ್ಲ ಮಾಡ್ತಾ ಇದೀವಿ, ಕರೆಕ್ಟ್. ಪೂಜೆ ನಂತರ ಏನ್ ಮಾಡ್ಬೇಕು? ಅದೊಂದು ಮಾತ್ರ ಬಿಟ್ವಿ, ಹೌದಲ್ಲ? ಪೂಜೆ ಮಾಡ್ತೀವಿ, ಹೋಗ್ತೀವಿ, ಲಕ್ಷಗಟ್ಲೆ ಖರ್ಚು ಮಾಡ್ತೀವಿ, ಬೇಕಾದಂತ ಅಲಂಕಾರಗಳನ್ನ ಮಾಡ್ತೀವಿ, ಪೂಜೆ ಎಲ್ಲ ಮಾಡಿಸಿ ಕೊನೆಗೆ ಏನ್ ಮಾಡ್ಬೇಕಾದ್ ಮಾಡೋದಿಲ್ಲ. ವಾಪಸ್ ಮನೆಗೆ ಬಂದು ಮನೇಲಿ ಮಲ್ಕೊಳ್ತೀವಿ, ಮನೇಲಿ ಕೂತ್ಕೊಳ್ತೀವಿ. ಇಷ್ಟೆಲ್ಲಾ ಮಾಡಿದ್ರು ನಮ್ಗೆ ಸಮಸ್ಯೆಗಳು ಯಾಕೆ ಬರ್ತಾ ಇದೆ? ಇಷ್ಟೆಲ್ಲಾ ಮಾಡಿದ್ರು ಯಾಕೆ ಬೇಡ್ತಾ ಇದೀವಿ? ಇಷ್ಟೆಲ್ಲಾ ಮಾಡಿದ್ರು ಯಾಕೆ ನಾವು ಇನ್ನೂ ಒದ್ದಾಡ್ತಾ ಇದೀವಿ ಅಂದ್ರೆ, ಲಾಸ್ಟ್ ಅಲ್ಲಿ ನಾವು ಮಾಡ್ಬೇಕಾದಂತಹ ಧ್ಯಾನ ಅಭ್ಯಾಸಗಳನ್ನ ನಾವು ಮಾಡ್ತಾ ಇಲ್ಲ. ಮನಸ್ಸನ್ನ ಪ್ಯೂರಿಫಿಕೇಶನ್ ಮಾಡ್ಕೊಳ್ಳೋ ಅಭ್ಯಾಸವನ್ನ ಮಾಡ್ತಾ ಇಲ್ಲ. ಮನಸ್ಸನ್ನ ಶುದ್ಧಿ ಮಾಡ್ಕೊಳ್ಳೋ ವಿಧಾನವನ್ನ ಮಾಡ್ತಾ ಇಲ್ಲ. ನಮ್ಮ ಚಿತ್ತವನ್ನ ಶುದ್ಧಿ ಮಾಡ್ಕೊಳ್ಳೋದನ್ನ ಮಾಡ್ತಾ ಇಲ್ಲ. ಭಾವನೆಗಳನ್ನ ಶುದ್ಧಿ ಮಾಡೋದನ್ನ ಮಾಡ್ತಾ ಇಲ್ಲ. ಪೂಜೆ ಮಾಡ್ತೀವಿ, ವಾಪಸ್ ಮನೆಗೆ ಬರ್ತೀವಿ ಅಷ್ಟೇ. ಅದಕ್ಕೆ ನಮ್ಗೆ ಇಷ್ಟೆಲ್ಲ ಸಮಸ್ಯೆಗಳು. ಇದು ಕೇವಲ 5% ಅಷ್ಟೇ. ಈ 95% ನೀವು ಮಾಡ್ಬೇಕಾಗಿರುವಂತ ಧ್ಯಾನ ಅಭ್ಯಾಸಗಳನ್ನ, ಅದನ್ನ ನಮ್ಮ ಪ್ರಾಚೀನರು ನಮ್ಮ ಮನಸ್ಸನ್ನ ನಿಯಂತ್ರಣ ಮಾಡ್ಲಿಕ್ಕೆ ಅಂತ ಪೂಜೆ ಪುರಸ್ಕಾರಗಳನ್ನ ತಂದುಕೊಟ್ರು, ವಿಶೇಷವಾದಂತ ಮಾರ್ಗಗಳನ್ನ ತಂದುಕೊಟ್ರು. ನಾವು ಯಾವುದೇ ವಿದ್ಯೆಗಳು ನಮಗೆ ಸಿದ್ಧಿ ಆಗ್ಬೇಕಾದ್ರೆ, ಯಾವುದೇ ಒಂದು ಪ್ರಾಕ್ಟೀಸ್ಗಳು ನಮಗೆ ಸಿದ್ಧಿ ಆಗ್ಬೇಕಾದ್ರೆ ನಮ್ಮಲ್ಲಿ 5 ಬಗೆಯ ಶುದ್ಧಿಗಳು ಇರಬೇಕು. 5 ಬಗೆಯ ಶುದ್ಧಿಗಳು. ಈ 5 ಶುದ್ಧಿಗಳಿದ್ರೆ ನಿಮ್ಗೆ ಎಲ್ಲ ದೈವಿ ಶಕ್ತಿ ಅನುಗ್ರಹಗಳಾಗ್ತವೆ, ಎಲ್ಲವೂ ಆಗ್ತವೆ. ಎಲ್ಲ ಕಡೆ ನೀವು ಅಲ್ದಾಡೋ ಅವಶ್ಯಕತೆ ಇಲ್ಲ. ನೀವು ಇರೋ ಸ್ಥಳದಲ್ಲೇ ಭಗವಂತನ ದರ್ಶನ ಆಗತ್ತೆ. ಹೊರಗಡೆ ಎಲ್ಲೂ ಅಲ್ದಾಡುವಂಥದ್ದು ಏನಿಲ್ಲ.
5 ಬಗೆಯ ಶುದ್ಧಿಗಳು. ಮೊದಲನೇದು ನಾವು ದೇಹ ಶುದ್ಧಿ ಅಂತ ಕರಿತೀವಿ. ದೇಹ ಶುದ್ಧಿ ನಾವೆಲ್ಲರೂ ಮಾಡ್ತಾ ಇರೋದು ಇದೊಂದೇ ಶುದ್ಧಿ. ಇದೊಂದು ಶುದ್ಧಿಗೆ ಭಗವಂತನ ಅನುಗ್ರಹ ಸಿಗಲ್ಲ. ನಾವೆಲ್ಲ ಮಾಡ್ತಾ ಇರೋದೇನು ಇದೊಂದೇ. ಹೋಗ್ತಿವಿ, ಸ್ನಾನ ಮಾಡ್ಕೊಳ್ತೀವಿ, ಏನೋ ದೇವ್ರ ಮನೆ ಮುಂದೆ ಹೋಗಿ ನಿಂತ್ಕೊಂಡು ಬಡಬಡ ಅಂತ ಏನೋ ಹೇಳ್ಕೊಳ್ತೀವಿ, ವಾಪಸ್ ಹೋಗ್ತೀವಿ. ಇದು ಸ್ಪಷ್ಟವಾದ ಅಲೈನ್ಮೆಂಟ್ ಅಲ್ಲ. ಈ ಅಲೈನ್ ಮಾಡ್ಕೊಳ್ಳಿಕ್ಕೆ ಇನ್ನು 4 ಶುದ್ಧಿಗಳಿದೆ. ಈ 5 ಶುದ್ಧಿಗಳನ್ನ ನಾವು ಮಾಡ್ಕೊಂಡಾಗ ನೀವು ಯಾವುದೇ ಪೂಜೆ ಮಾಡಿ, ಪ್ರಾರ್ಥನೆ ಮಾಡಿ, ಅನುಷ್ಠಾನ ಮಾಡಿ, ವ್ರತಗಳನ್ನು ಮಾಡಿ ನಿಮ್ಗೆಲ್ಲವೂ ಪರಿಪೂರ್ಣವಾಗಿ ಸಿದ್ಧಿ ಆಗ್ತವೆ. ಎರಡನೇದು ನಾಡಿ ಶುದ್ಧಿ. ಅದ್ರ ಮುಂದೆ ಬರ್ಕೊಳ್ಳಿ, ಇಂಪಾರ್ಟೆಂಟ್ ಅಂತ ಬರ್ಕೊಳ್ಳಿ. ನಾಡಿ ಶುದ್ಧಿ ಬಹಳ ಬಹಳ ಇಂಪಾರ್ಟೆಂಟ್. ಮೊದಲನೇದು ದೇಹ ಶುದ್ಧಿ ಆಯ್ತು. ಎರಡನೇದು ನಾಡಿ ಶುದ್ಧಿ. ಗುರುಜಿ, ನೀವು ಹನುಮಾನ್ ಚಾಲಿಸ ಅಂತ ಹಾಕ್ಬಿಟ್ಟು ಇದೇನು ಆ ಶುದ್ಧಿ ಈ ಶುದ್ಧಿ ಹೇಳ್ತಾ ಇದ್ರಲ್ಲ. ಹೌದು, ಈ ಶುದ್ಧಿಗಳು ಇಲ್ಲದೆ ಹನುಮಂತರಾಯನ ಅನುಗ್ರಹ ನಿಮ್ಗೆ ಸಿಗೋಕ್ ಸಾಧ್ಯವೇ ಇಲ್ಲ. ನಾನು 100% ಹೇಳ್ತೀನಿ. ಅದಕ್ಕೆ ಫಸ್ಟ್ ಇದನ್ನೆಲ್ಲ ಹೇಳ್ಕೊಟ್ಟು ಆಮೇಲೆ ಆಂಜನೇಯನ ವಿಚಾರಕ್ಕೆ ಬರ್ತೀವಿ. ಅರ್ಥ ಆಗ್ತಿದ್ಯಾ? ಹಾ, ಗುಡ್. ಮೂರನೇದು ಚಿತ್ತಶುದ್ಧಿ. ಚಿತ್ತಶುದ್ಧಿ, ಚಿತ್ತ ಅಂದ್ರೆ ಪ್ರಜ್ಞೆ. ಚಿತ್ತಶುದ್ಧಿ. ನಾಲ್ಕನೇದು ಭಾವಶುದ್ಧಿ. ಭಾವ ಅಂದ್ರೆ ಭಾವನೆಗಳು ಅಂತ. ಇನ್ನು ಕೆಲವರೆಲ್ಲ ಅಕ್ಕನ ಗಂಡ ಅನ್ಕೊಳ್ತಾರೆ ಭಾವ. ಆ ಭಾವ ಶುದ್ಧಿ ಅಲ್ಲ. ಕೆಲವ್ರು ಅನ್ಕೊಳ್ತಾ ಇರ್ತಾರೆ ನಮ್ಮ ಭಾವನೆ ಸ್ವಲ್ಪ ಶುದ್ಧಿ ಮಾಡೋದಿದೆ ಅಂತ. ಆ ಭಾವನೆ ಶುದ್ಧಿ ಮಾಡಕ್ ಹೋದ್ರೆ ಆಮೇಲೆ ಭಾವನೆಗಳನ್ನ, ಎಮೋಷನ್ಸ್ ಗಳನ್ನ ಶುದ್ಧಿ ಮಾಡ್ಕೊಳ್ಳಿ. 5ನೇದು ಪ್ರಾಣ ಶುದ್ಧಿ. ಎನರ್ಜಿ ಪ್ಯೂರಿಫಿಕೇಶನ್ ಆಗಿರ್ಬೇಕು. ಎನರ್ಜಿಯಲ್ಲಿ 2 ರೀತಿ ಇದೆ. ಬರುವಂತ ಎನರ್ಜಿ ಎಲ್ಲ ಒಂದು ಕಾಸ್ಮಾಸ್ ಎನರ್ಜಿ ಅಥವಾ ವೈಟಲ್ ಎನರ್ಜಿನೇ ಬರೋದು, ಪರಿಶುದ್ಧವಾದ ಎನರ್ಜಿನೇ ಬರೋದು. ಆದ್ರೆ ನಮ್ಮ ಒಳಗಡೆ ಬಂದಾಗ ಅದು ನೆಗೆಟಿವ್ ಆಗಿ ಫಾರ್ಮ್ ನಾವೇ ಮಾಡ್ತೀವಿ. ಎಲ್ಲರಲ್ಲೂ ಹರಿತಾ ಇರೋದು ಒಂದೇ ಎನರ್ಜಿನೇ. ಸಕಲ ಜೀವರಾಶಿಗಳಲ್ಲೂ, ಕಣಕಣಗಳಲ್ಲೂ, ಅಣುಗಳಲ್ಲೂ ಸಹ ಆ ವಿಶ್ವ ಚೈತನ್ಯದ ಬೆಳಕೆ ಹರಿತಾ ಇರೋದು ಎಲ್ಲರಲ್ಲೂ. ಆದ್ರೆ ಕೆಲವರಲ್ಲಿದ್ದಂತಹ ಭಾವನೆಗಳು ಇನ್ನೊಬ್ರಲ್ಲಿಲ್ಲ, ಇನ್ನೊಬ್ರಲ್ಲಿದ್ದಂತಹ ಗುಣಗಳು ಇನ್ನೊಬ್ರಲ್ಲಿಲ್ಲ. ಯಾಕಿಲ್ಲ? ನಾವು ಅದನ್ನ ಕ್ರಿಯೇಟ್ ಮಾಡ್ತೀವಿ ಅಷ್ಟೇ. ಅರ್ಥ ಆಗ್ತಿದ್ಯಾ? ಸೊ 5 ಶುದ್ಧಿಗಳಿದೆ. ಈ 5 ಶುದ್ಧಿಗಳು ಏನು ಅಂತ ನಾವು ಒಂದ್ಸರಿ ಈಗ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಆಮೇಲೆ ನಾವು ಮುಂದಕ್ಕೆ ಹೋಗೋಣ. ಭಗವಂತನ ಸಂಪೂರ್ಣ ದರ್ಶನ. ಭಗವಂತ ಅಂದ್ರೂ ಒಂದೇ, ಅಥವಾ ಈ ದೇವನು ದೇವತೆಗಳು ಅಂತ ನಾವೇನೆಲ್ಲ ಕರಿತೀವಿ, ಈ ದೇವರೇ ಬೇರೆ, ಭಗವಂತನೇ ಬೇರೆ. ಫಸ್ಟ್ ಇದೊಂದು ಕ್ಲಾರಿಟಿ ತಗೋಬಿಡಿ. ದೇವರೇ ಬೇರೆ, ಭಗವಂತ ಬೇರೆ. ಯಾಕೆಂದ್ರೆ ನಾವು ಈ ಒಂದು ಗುದ್ದಾಟದಲ್ಲೇ ಇದೀವಿ, ಈ ಒಂದು ಗುದ್ದಾಟದಲ್ಲೇ ಇದೀವಿ ನಾವಿನ್ನು. ಭಗವಂತ ಅಂದ್ರೆ ಅವಿನಾಶಿ. ಆತನಿಗೆಲ್ಲೂ ಸಾವಿನ ಉಲ್ಲೇಖಗಳಿಲ್ಲ. ಆತ ಸದಾ ಚಿರಂಜೀವಿ. ಮುಟ್ಟಲಾಗದು, ಹಿಡಿಯಲಾಗದು, ಛೇದಿಸಲಾಗದು, ಭೇದಿಸಲಾಗದು, ದಹಿಸಲಾಗದು. ಆ ಭಗವಂತ ಅಂದ್ರೆ ಅದೇ ಅವಿನಾಶಿ ಅಂತ. ನಾವು ಕೇಳಿರೋ ಪ್ರಕಾರ ಕೆಲವು ದೇವಾನು ದೇವತೆಗಳಿಗೆ ಹುಟ್ಟು ಇದೆ, ಸಾವು ಸಹ ಉಲ್ಲೇಖಗಳಿದೆ. ಹೌದಲ್ಲ? ಸಾವಿನ ಉಲ್ಲೇಖಗಳಿದೆ. ಹಾಗಾದ್ರೆ ಭಗವಂತ ಅಂದ್ರೆ ಅವಿನಾಶಿ. ಹಾಗಾದ್ರೆ ಭಗವಂತ ಬೇರೆ, ದೇವರುಗಳೇ ಬೇರೆ. ಅದನ್ನ ನಿಮಗೆ ಸ್ಪಷ್ಟವಾಗಿ ಒಂದು ಕ್ಲಾರಿಟಿಯನ್ನ ಕೊಡ್ತಾರೆ. ಸಂಪೂರ್ಣ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಭಗವಂತ ಅಂದ್ರೆ ಕರೆಂಟ್ ಎನರ್ಜಿ, ಪವರ್ ಎನರ್ಜಿ ಅಂತ ಬರ್ಕೊಳ್ಳಿ. ಭಗವಂತ ಅಂದ್ರೆ ಪವರ್ ಎನರ್ಜಿ. ಇದಕ್ಕೆ ರೂಪ ಇದೆಯಾ? ನಿಮ್ ಮನೇಲಿ ಹರಿತಾ ಇರುವಂತ ತಂತಿಯಲ್ಲಿ ಹರಿತಾ ಇದೆಯಲ್ಲ ಆ ಕರೆಂಟ್, ಅದು ನಿಮ್ ಕಣ್ಣು ಕಾಣುತ್ತಾ? ಅದಕ್ಕೆ ರೂಪ ಇದೆಯಾ? ನಿರಾಕಾರ, ನಿರಾಮಯ. ಭಗವಂತ ಅಂದ್ರೆ ನಿರಾಕಾರ, ನಿರಾಮಯ. ಆತನಿಗೆ ಆಕಾರ ಇಲ್ಲ, ರೂಪ ಇಲ್ಲ, ರಸ ಇಲ್ಲ, ಗಂಧ ಇಲ್ಲ.
ಆತನನ್ನು ನೋಡಲಾಗದು, ಛೇದಿಸಲಾಗದು, ಭೇದಿಸಲಾಗದು, ದಹಿಸಲಾಗದು. ಅದು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಪವರ್ ಅನ್ನೋದಿದೆ. ಪವರ್ ಅನ್ನೋದು ಒಂದೇ. ಅದೇ ಪವರ್ನ ನೀವು ಒಂದು ಬಲ್ಬ್ ಕನೆಕ್ಟ್ ಮಾಡಿದ್ರೆ ಏನ್ ಕೊಡುತ್ತೆ? ಬೆಳಕು ಕೊಡುತ್ತೆ. ಹೌದಾ? ಪವರ್ ಅನ್ನೋದು ಒಂದೇ. ಅದನ್ನ ಬಲ್ಬ್ ಕನೆಕ್ಟ್ ಮಾಡಿದ್ರೆ ಬೆಳಕನ್ನ ಕೊಡುತ್ತೆ. ಅದೇ ಪವರ್ ಅನ್ನ ಫ್ಯಾನ್ ಕನೆಕ್ಟ್ ಮಾಡಿ ಏನ್ ಕೊಡುತ್ತೆ? ಗಾಳಿ ಕೊಡುತ್ತೆ. ಅರ್ಥ ಆಗ್ತಿದೆಯಾ? ಅದೇ ಪವರ್ ಅನ್ನ ನೀವು ಹೀಟರ್ಗೆ ಕೊಡಿ, ಏನ್ ಕೊಡುತ್ತೆ? ಬಿಸಿ ಕೊಡುತ್ತೆ. ಅದೇ ಪವರ್ ಅನ್ನ ನೀವು AC ಕನೆಕ್ಟ್ ಮಾಡಿ ಏನ್ ಕೊಡುತ್ತೆ? ತಂಪನ್ನ ಕೊಡುತ್ತೆ. ಹಾಗಾದ್ರೆ ಪವರ್ ಅನ್ನೋದೊಂದೇ. ಈ ಗುಣಗಳಿದೆಯಲ್ಲ, ಈ ಗುಣಗಳೇ ನಾವು ದೇವರುಗಳು ಅಂತ ಕರೆಯುವುದು. ಒಬ್ಬೊಬ್ಬರಲ್ಲಿ ಒಂದು ವಿಶೇಷವಾದಂತ ಗುಣಗಳಿದೆ. ಗಣೇಶನನ್ನ ನೀವು ಆರಾಧಿಸಿದ್ರೆ ನಿಮ್ಮೆಲ್ಲ ವಿಘ್ನಗಳು ವಾಸಿ ಆಗ್ತವೆ. ಹೌದಾ? ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೀವು ಪೂಜಿಸಿದ್ರೆ ಏನ್ ಸಿಗುತ್ತೆ? ನಮ್ಮಲ್ಲಿರುವ ಒಂದಷ್ಟು ಕರ್ಮಗಳು, ಒಂದಷ್ಟು ಶಾಪ ದೋಷಗಳು ಶುದ್ಧಿ ಆಗ್ತವೆ. ಸರಸ್ವತಿ ತಾಯಿಯನ್ನ ಪೂಜೆ ಮಾಡೋದ್ರಿಂದ ಏನ್ ಸಿಗುತ್ತೆ? ಜ್ಞಾನಾರ್ಜನೆ ಸಿಗುತ್ತೆ. ಕುಬೇರ ಮತ್ತೆ ಮಹಾಲಕ್ಷ್ಮಿನ ಪೂಜೆ ಮಾಡೋದ್ರಿಂದ ಏನ್ ಸಿಗುತ್ತೆ? ಸಿರಿ ಸಂಪತ್ತುಗಳು ಪ್ರಾಪ್ತಿ ಆಗ್ತವೆ. ಒಬ್ಬೊಬ್ಬರಲ್ಲಿ ಒಂದೊಂದು ಗುಣಗಳಿದೆ. ಈ ಎಲ್ಲಾ ದೇವಾನು ದೇವತೆಗಳೆಲ್ಲ ಈ ಭಗವಂತನ ಶಕ್ತಿಗೆನೆ ಹುಟ್ಟಿರೋದು. ನಾವು ಸಹ ಅದೇ ಶಕ್ತಿಗೆ ಹುಟ್ಟಿ ಬಂದಿರೋದು. ಸಕಲ ಜೀವರಾಶಿಗಳು, ಕಣಕಣಗಳು, ಅಣುಗಳಲ್ಲೂ ಇರುವಂತಹ ಜೀವರಾಶಿಗಳೆಲ್ಲ ಆ ಭಗವಂತನ ಶಕ್ತಿಗೆನೆ ಹುಟ್ಟಿ ಬಂದಿರೋದು. ಎಲ್ಲ ಅವತಾರ ಪುರುಷರು, ಎಲ್ಲರೂ ತಾಯಿ ಗರ್ಭದಿಂದ ಹುಟ್ಟಿ ಬಂದವ್ರೆ. ಹನುಮ ಯಾರಿಂದ ಹುಟ್ಟು ಬಂದಿದ್ದು? ಅಂಜನಾ ದೇವಿಯಿಂದ. ರಾಮ ಯಾರಿಂದ ಹುಟ್ಟು ಬಂದಿದ್ದು? ಕೌಸಲ್ಯಳ ಗರ್ಭದಿಂದ. ಎಲ್ಲರೂ ಹುಟ್ಟಿ ಬಂದಿರೋರೆ. ಇವರೆಲ್ಲ ಇವರಲ್ಲಿರುವಂತಹ ಆ ಒಳ್ಳೆ ಗುಣಗಳನ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ. ಆಂಜನೇಯಲ್ಲಿ ಒಂದು ವಿಶೇಷವಾದಂತ ಗುಣಗಳಿದೆ, ಅದನ್ನ ಫಾಲೋ ಮಾಡ್ತಾ ಇದ್ದೀವಿ. ಅಂತಹ ಗುಣಗಳು ನಮ್ಮಲ್ಲೂ ಬೇಕು. ಭಗವಂತ ನಿರಾಕಾರ ಆಗಿರೋದ್ರಿಂದ ನಾವು ಆತನನ್ನ ಗುರ್ತಿಸೋದು ಬಹಳ ಕಷ್ಟ, ಗುರ್ತಿಸೋದಿಕ್ಕಾಗೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ? ಆ ದೇವರುಗಳನ್ನ, ಅವರಲ್ಲಿರುವಂತಹ ವಿಶೇಷವಾದಂತಹ ಗುಣಗಳನ್ನ ನಾವು ಆರಾಧಿಸ್ತೀವಿ, ಪೂಜಿಸ್ತೀವಿ. ಆ ದೇವರ ಮೂಲಕನೂ ಸಹ ಭಗವಂತನ ಅನುಗ್ರಹ ಆಗತ್ತೆ. ಯಾಕಂದ್ರೆ ಎಲ್ಲರಲ್ಲೂ ಅದೇ ಶಕ್ತಿ ಹರಿತಾರೆ. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ದೇವರು ಅಂದ್ರೆ ಅವರಲ್ಲಿರೋ ಗುಣಗಳು. ಭಗವಂತ ಅಂದ್ರೆ ನಿರಾಕಾರ, ನಿರಾಮಯ. ಆದ್ರೆ ಆಂಜನೇಯನೇ ಪರ್ಟಿಕ್ಯುಲರ್ ಆಗಿ ನಾವು ಯಾಕೆ ಆರಾಧಿಸ್ತಾ ಇದೀವಿ ಅಂದ್ರೆ ಮುಂದೆ ನಿಮ್ಗೆ ಗೊತ್ತಾಗತ್ತೆ. ಇನ್ನು 4 ದಿವಸಗಳ ಕಾಲ ಇದೆಯಲ್ಲ, ಅವಾಗ ಗೊತ್ತಾಗತ್ತೆ ಯಾಕೆ ಆರಾಧಿಸ್ಬೇಕಾಗ್ತದೆ. ಓಕೆ, ಈಗ 5 ಶುದ್ಧಿಗಳನ್ನ ನಾವು ಬರ್ಕೊಂಡಿದೀವಿ. ಮೊದಲನೇದು ದೇಹ ಶುದ್ಧಿ ಅಂತ ಬರ್ಕೊಂಡ್ರಿ. ದೇಹ ಶುದ್ಧಿ ಅಂದ್ರೆ ಏನು? ದೇಹಕ್ಕೆ ಬರುವಂತಹ ಈ ಧೂಳು ದುಂಬುಗಳನ್ನೆಲ್ಲ ನಾವು ಸ್ನಾನದ ಮೂಲಕ ಶುದ್ಧಿ ಮಾಡ್ತೀವಿ. ಹೌದಲ್ಲ? ಕೈಕಾಲು ಮುಖ ತೊಳ್ಕೊಳ್ತೀವಿ, ಬ್ರಷ್ ಮಾಡ್ತೀವಿ, ನಾಲ್ಗೆ ತಿಕ್ತೀವಿ, ಇಡೀ ಮೈಕೈಯನ್ನೆಲ್ಲ ನೀಟಾಗಿ ಉಜ್ಜಿ ಅದನ್ನ ನೀಟಾಗಿ ಸ್ನಾನ ಮಾಡ್ತೇವೆ. ಇದನ್ನ ನಾವು ಶುದ್ಧಿ ಅಂತ ಕರಿತೀವಿ. ಇದು ದೇಹದ ಆಂತರಿಕವಾದಂತಹ ಶುದ್ಧಿ ಹೊಂದಿದೆ. ಅದೇನು ಅಂದ್ರೆ ನಾವು ತಿನ್ನುವಂತ ಆಹಾರವನ್ನ ಪ್ರಜ್ಞೆಯಿಂದ ತಗೊಳ್ಳುವಂತದ್ದು. ಇದು ಬಹಳ ಇಂಪಾರ್ಟೆಂಟ್. ಶರೀರಕ್ಕೆ ಯಾವುದು ತುಂಬಾ ಉತ್ತಮವಾದಂತ ಆಹಾರ ಇದೆಯೋ ಅದನ್ನ ಗಮನಿಸಿ ತಿನ್ನೋದು. ಶರೀರಕ್ಕೆ ಬೇಡದಿರೋದನ್ನೇ ಕೊಡ್ತಾ ಇದ್ರೆ ಏನಾಗತ್ತೆ? ಶರೀರದಲ್ಲಿರುವಂತ ಆರ್ಗನ್ಸ್ ಗಳೆಲ್ಲ ಪೂರ್ಣವಾಗಿ ವೀಕ್ನೆಸ್ ಆಗ್ತಾ ಹೋಗ್ತವೆ. ನಿಮ್ಗೆ ವಯಸ್ಸು 25 ಆಗಿರುತ್ತದೆ, ಆದ್ರೆ ನಿಮ್ ದೇಹ ನೋಡಿದ್ರೆ ಏನ್ 40 ವರ್ಷದ ತರ ಕಾಣ್ತಾನಲ್ಲೋ ಅಂತಾನೆ ಹೇಳ್ತೀವಿ ನಾವು. ಹೌದಲ್ಲ? ಇನ್ ಕೆಲವ್ರಿಗೆ 40 ವರ್ಷ ಆಗಿರುತ್ತೆ, ಈಗ ನೋಡಿ 25 ವರ್ಷದ ಹುಡುಗನ್ ತರ ಕಾಣ್ತೀಯಲ್ಲೋ, 25 ವರ್ಷದ ಹುಡುಗಿ ತರ ಕಾಣ್ತಿರಲ್ರು ನೀವೆಲ್ಲ ಅಂತ ಹೇಳ್ತಾರೆ. ಅಂದ್ರೆ ಶರೀರಕ್ಕೆ ನಾವು ಕೊಡುವಂತ ಆಹಾರದಿಂದ ನಮ್ಮ ದೇಹದ ವಯಸ್ಸು ಯಾವ ತರ ಆಗ್ತಾ ಇರುತ್ತೋ, ನಮ್ಮ ವಯಸ್ಸು ಏನಿದೆಯೋ ಅದಕ್ಕಿಂತ ನಮ್ಮ ದೇಹದ ವಯಸ್ಸು ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ. ಸೊ ಹಾಗಾಗಿ ಶರೀರಕ್ಕೆ ಜಾಸ್ತಿ ಬೇಡದೇ ಇರುವಂತ ಆಹಾರವನ್ನು ಕೊಡೋದಕ್ಕಿಂತ ಹೆಚ್ಚು ನೀರನ್ನು ಕೊಡುವಂಥದ್ದು, ಶರೀರಕ್ಕೆ ಈಸಿಯಾಗಿ ಡೈಜೆಸ್ಟ್ ಆಗುವಂತ ಆಹಾರಗಳನ್ನು ಕೊಡುವಂಥದ್ದು, ಪೌಷ್ಟಿಕಾಂಶ ಆಹಾರಗಳನ್ನು ಕೊಡುವಂಥದ್ದು, ಇವೆಲ್ಲವೂ ದೇಹ ಶುದ್ಧಿ. ದೇಹಕ್ಕೆ ಬೇಕಾಗಿರುವಂತಹ ವಿಟಮಿನ್ಸ್ ಗಳನ್ನ ಮಾತ್ರ ಗಮನಿಸಿ ಕೊಡ್ಬೇಕು. ಶರೀರಕ್ಕೆ ತುಂಬಾ ಹಿಂಸೆ ಕೊಡುವಂತಹ ಪದಾರ್ಥಗಳಿಂದ ಆದಷ್ಟು ದೂರ ಮಾಡ್ಬೇಕು. ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಶರೀರಕ್ಕೆ ಯಾವ್ದು ವಿಪರೀತ ಹಿಂಸೆ ಕೊಡುತ್ತೋ ಅದನ್ನೇ ಜಾಸ್ತಿ ತಗೊಳ್ಳೋದು ನಾವು. ಈ ಮೈದಾ ಹಿಟ್ಟು ಏನಿದೆ, ಇದು ದೇಹಕ್ಕೆ ವಿಪರೀತ ಹಿಂಸೆ.
ಆದ್ರೆ ನಮ್ ಬಹಳ ರುಚಿಕರವಾಗಿ ಬರೋದು ಅದೇ, ಅದನ್ನೇ ನಾವು ಜಾಸ್ತಿ ತಗೊಳ್ಳೋದು. ದೇಹಕ್ಕೆ ವಿಪರೀತ ಕಷ್ಟವಾದಂತಹ ಪದಾರ್ಥಗಳು ಏನಿದೆಯೋ ಅದೇ ನಮ್ಗೆ ಬೇಗ ಇಷ್ಟ ಆಗೋದು, ಅದನ್ನ ನಾವು ಜಾಸ್ತಿ ನಮ್ಮ ಶರೀರಕ್ಕೆ ಕೊಡ್ತೇವೆ. ಹಾಗಾಗಿ ಶರೀರದ ಆಯಸ್ಸು, ಶರೀರದ ವಯಸ್ಸು ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ. ನಮ್ಮ ವಯಸ್ಸು 35 ಇದೆ, ದೇಹದ ವಯಸ್ಸು 50 ಆಗಿರ್ತದೆ. ಅದಕ್ಕೆ ನಾವು ಬೇಗ ಸಾವಿಗೆ ಹತ್ರ ಆಗ್ತಾ ಇರ್ತದೆ. ದೇಹ ತಡ್ಕೊಳ್ಳುವಂತ ಸಾಮರ್ಥ್ಯ ಇರೋದಿಲ್ಲ. ಮನುಷ್ಯನ ಆಯಸ್ಸು ಈ ಕಲಿಯುಗದಲ್ಲಿ ಎಷ್ಟಿದೆ ಅಂದ್ರೆ, ನಮ್ಮ ಶರೀರದಲ್ಲಿ 72,000 ನಾಡಿಗಳಿದೆ. 72,000 ನಾಡಿಗಳಿದೆ. 1,000 ನಾಡಿಗೆ 1 ವರ್ಷ ಆಯಸ್ಸು ಅಂತ ಇದೆ. 72,000 ನಾಡಿಗಳಿಗೆ ಎಷ್ಟು ವರ್ಷ ಆಯ್ತು? 72 ವರ್ಷ. 72 ವರ್ಷ ಬಂದ್ರೆ ನಿಮ್ಗೆ ಪೂರ್ಣ ಆಯಸ್ಸು. ಅರ್ಧದಲ್ಲೇ ದೇಹವನ್ನು ಬಿಟ್ರೆ ಅದು ಅಲ್ಪ ಆಯಸ್ಸು ಅಂತ ಈಗಿನ ಕಲಿಯುಗದಲ್ಲಿ ನಾವು ಕರೀತಾ ಇದ್ದೇವೆ, ಈಗಿನ ಪ್ರಸ್ತುತ ಕಾಲಮಾನದಲ್ಲಿ. ಯಾಕೆ ನಾವು ತಗೊಳ್ಳುವಂತ ಆಹಾರ ಇರ್ಬೋದು, ನಮ್ಮ ಆಲೋಚನೆಗಳು ಜಾಸ್ತಿ. ಎಷ್ಟೋ ಆಲೋಚನೆಗಳಿಂದ ನಮ್ಗೆ ಅರ್ಧ ಸಾವುಗಳು ಬರ್ತಾ ಇದೆ. ಋಣಾತ್ಮಕ ಆಲೋಚನೆಗಳಿಂದನೇ ಬರ್ತಾ ಇರೋದು, ವಿಪರೀತ ಸ್ಟ್ರೆಸ್ ಗಳಿಂದ ಬರ್ತಾ ಇರುವಂತದ್ದು. ನಾವು ತಗೊಳ್ಳುವಂತ ಆಹಾರವು ಸಹ ಸಂಪೂರ್ಣ ವಿಷನೇ. ಎಲ್ಲ ವಿಷವನ್ನ ಸಿಂಪಡಿಸಿ ವಿಷವನ್ನೇ ತಗೊಳ್ತಾ ಇದೀವಿ ಇಂಡೈರೆಕ್ಟ್ ಆಗಿ. ಸೊ ಹಾಗಾಗಿ 72 ವರ್ಷ ಬಂದ್ರೆ ಆತನಿಗೆ ಪೂರ್ಣ ಆಯಸ್ಸು. ಆಗ 100-120 ವರ್ಷ ಇತ್ತು, ಆ ಕಾಲ ಹೋಯ್ತು. 120 ವರ್ಷ ಅಲ್ಲ, ಈಗಿನ ಒಂದು 50 ದಾಟೋದು ಬಹಳ ಕಷ್ಟ ಇದೆ ಈಗಿನ ಜನರೇಷನ್ ಮಕ್ಕಳುಗಳು. ಸೊ ಹಾಗಾಗಿ ದೇಹ ಶುದ್ಧಿ ಅಂದ್ರೆ ದೇಹವನ್ನ ಶುದ್ಧವಾಗಿಟ್ಕೊಳ್ಳೋದು, ಜೊತೆಗೆ ದೇಹಕ್ಕೆ ಕೊಡ್ಬೇಕಾದ್ರೆ ಆಹಾರವನ್ನ ಇದು ನಮ್ಮ ಶರೀರಕ್ಕೆ ಒಳ್ಳೇದ ಕೆಟ್ಟದ್ದಂತ ಯೋಚನೆ ಮಾಡಿಕೊಡೋದು ಬಹಳ ಉತ್ತಮ. ಅರ್ಥ ಆಗ್ತಿದ್ಯಾ? ಇದೇ ದೇಹ ಶುದ್ಧಿ. ಇದೊಂದು ದೇಹ ಶುದ್ಧಿ ಮಾಡ್ಕೊಂಡು ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಡೈರೆಕ್ಟ್ ಆಗಿ ಆ ಭಗವಂತನಿಗೆ ನಮ್ಮ ಪ್ರಾರ್ಥನೆಗಳು ಸಲ್ಲೋದು ಬಹಳ ಕಷ್ಟ. ಇನ್ನು ಉಳಿದ ಶುದ್ಧಿಗಳಿದೆಯಲ್ಲ, ಈ ಶುದ್ಧಿಗಳಿದ್ರೆ ಭಗವಂತನ ತಲುಪುತ್ತೆ. ಎರಡನೇದು ನಾಡಿ ಶುದ್ಧಿ. ಇದು ಬಹಳ 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 ಇಂಪಾರ್ಟೆಂಟ್ ಆಗಿರುವಂಥದ್ದು, ನಾಡಿ ಶುದ್ಧಿ. ನಮ್ಮ ಶರೀರದಲ್ಲಿ 72,000 ನಾಡಿಗಳಿದೆ ಅಂತ ನೀವೆಲ್ಲರೂ ತಿಳ್ಕೊಂಡಿದ್ದೀರಿ. 72,000 ನಾಡಿಗಳಿದೆ. ಸೂಕ್ಷ್ಮ ನಾಡಿಯಿಂದ ಹಿಡಿದು ಮೇಜರ್ ನಾಡಿ ತನಕ 72,000 ನಾಡಿಗಳಿದೆ. ಆ 72,000 ನಾಡಿಗಳನ್ನ ಕಂಟ್ರೋಲ್ ಮಾಡುವಂತಹ 3 ಮುಖ್ಯವಾದ ನಾಡಿಗಳಿದೆ. ಅದನ್ನ ನಾವು ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಕರಿತೀವಿ. ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ನಮ್ಮ ಪ್ರಾಚೀನರು ಕರಿತಾ ಇದ್ರು. ನಮ್ಮ ಪ್ರಾಚೀನ ಋಷಿಮುನಿಗಳು ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಕರಿತಾ ಇದ್ರು. ಆದ್ರೆ ಈಗಿನ ವೈಜ್ಞಾನಿಕವಾಗಿ ಆ ನಾಡಿಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಸುಷುಮ್ನ ನಾಡಿ, ಈಡ ನಾಡಿ, ಪಿಂಗಳ ನಾಡಿ ಅಂತ ಕರಿತೀವಿ. ಸುಷುಮ್ನ ನಾಡಿ, ಈಡ ನಾಡಿ ಮತ್ತೆ ಪಿಂಗಳ. ಬ್ರಹ್ಮ ಅಂತ ಅಂದ್ರೆ ಸುಷುಮ್ನ ನಾಡಿ ಅಂತ, ವಿಷ್ಣು ನಾಡಿ ಅಂದ್ರೆ ಪಿಂಗಳ ಅಂತ, ಶಿವನಾಡಿ ಅಂದ್ರೆ ಈಡ ನಾಡಿ ಅಂತ. ಆದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗೋದು ಯಾವುದು ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ನಮ್ಮ ಪ್ರಾಚೀನರು ಅದಕ್ಕೆ ಹೆಸರನ್ನ ಕೊಟ್ಟಿದ್ರು. ಅಧಿದೇವತೆಗಳು, ದೇವತೆಗಳಲ್ಲಿ ಅಧಿದೇವತೆಗಳು ಯಾರು ಅಂದ್ರೆ ಅದು ಬ್ರಹ್ಮ, ವಿಷ್ಣು, ಮಹೇಶ್ವರ. ಆ ತರ 3 ಅಧಿದೇವತೆಗಳು ನಮ್ಮೊಳಗಡೆ ಇದ್ದಾರೆ, ಆ ಒಂದು ತತ್ವಗಳಿದೆ. ಅದಕ್ಕೆ ಅವ್ರು ಏನಂತ ಕರೆದ್ರು, ಬ್ರಹ್ಮ, ವಿಷ್ಣು, ಮಹೇಶ್ವರ ಅನ್ನೋ ಹೆಸರನ್ನ ಕೊಟ್ರು. ಆ ಫೋಟೋನ ನಾನು ನಿಮ್ಗೆ ತೋರಿಸ್ತೇನೆ. ಹಾಗೆ ಈ ಫೋಟೋನ ನೀವೆಲ್ಲ ಗಮನಿಸ್ತಾ ಇರ್ಬೋದು. ಒಂದ್ ಸೆಕೆಂಡ್ ಹಾಗೆ ಇರಿ. ಈ ಫೋಟೋದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿಯ ಸುತ್ತಲೂ ಇರುವಂತದ್ದು ಏನಿದೆ, ಇದು ಸಂಪೂರ್ಣ ಯೂನಿವರ್ಸ್ ಅಂತ ನಾವು ಕರಿತೀವಿ. ಇದು ಸಂಪೂರ್ಣ ಬ್ರಹ್ಮಾಂಡ. ಒಬ್ಬ ವ್ಯಕ್ತಿ ಇದ್ದಾನೆ. ಒಂದು ನಾಡಿ ಸ್ಟ್ರೈಟ್ ಲೈನ್ ಅಲ್ಲಿ ಇದೆ, ಒಂದು ನಾಡಿ. ಇದನ್ನ ನಾವು ಬ್ರಹ್ಮನಾಡಿ ಅಂತ ಕರಿತೀವಿ. ಬ್ರಹ್ಮ ನೋಡಿ, ಈ ನಾಡಿ ಭೂಮಿ ತಾಯಿಗೆ ಕನೆಕ್ಟ್ ಆಗಿದೆ, ಜೊತೆಗೆ ಸಂಪೂರ್ಣ ಭಗವಂತನಿಗೆ ಕನೆಕ್ಟ್ ಆಗಿದೆ ಈ ಬ್ರಹ್ಮನಾಡಿ.
ಎಲ್ಲರಿಗೂ ಕಾಣಿಸ್ತಾ ಇದೆಯಾ? ಹಾ, ಇನ್ನ 2 ನಾಡಿಗಳಿದೆ. ವಿಷ್ಣು ಮತ್ತೆ ಶಿವ ನಾಡಿ 2 ಆವಿನಾಗೆ ಈ ರೀತಿ ಸುತ್ತಕೊಂಡು ನಮ್ಮ ಹಣೆಯ ಭಾಗಕ್ಕೆ ಮಾತ್ರ ಕನೆಕ್ಟ್ ಆಗಿವೆ. ವಿಷ್ಣು ನಾಡಿ ಮತ್ತೆ ಶಿವ ನಾಡಿ 2 ಆವಿನ ಸ್ವರೂಪದಲ್ಲಿದೆ. ನೀವೆಲ್ಲ ನಾಗರಕಲ್ಲ ಹತ್ರ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಿರ್ತದೆ. ನಾಗರಕಲ್ಲ ಹತ್ರ ನೀವು ಹಾಲನ್ನು ಎರಿಲಿಕ್ಕೆ ಅಂತ ಹೋದಾಗ ಅಲ್ಲಿ ನೀವು ನೋಡಿರ್ತಾರೆ 2 ಆವಿನಾಗಿ ಸುತ್ತಕೊಂಡಿರುವಂತಹ ಕಲ್ಲುಗಳನ್ನ ನೀವು ನೋಡಿರಬಹುದು. ಆ ಕಲ್ಲುಗಳ ಸಂಕೇತವೇ ಈ ಒಂದು ನಾಡಿಗಳು, ನಮ್ಮೊಳಗಡೆ ಇರುವಂತಹ ಮೇಜರ್ ನಾಡಿಸ್. ಈ ಬ್ರಹ್ಮ ನಾಡಿಯಲ್ಲೇ ಎಲ್ಲಾ ಚಕ್ರಗಳು ಲೊಕೇಟ್ ಆಗಿರುವಂತದ್ದು. ನಮ್ಮಲ್ಲಿರುವಂತ ಎಲ್ಲಾ ಚಕ್ರಗಳು ಎಲ್ಲಿ ಲೊಕೇಟ್ ಆಗಿದೆ ಅಂದ್ರೆ ನಮ್ಮ ಬ್ರಹ್ಮ ಶರೀರದಲ್ಲಿ ಲೊಕೇಟ್ ಆಗಿದೆ. ಬ್ರಹ್ಮ ಕುಳಿತಿರೋದು ಯಾವ್ದ್ರ ಮೇಲೆ ಅಂತ ನೀವು ನೋಡಿದಿರಾ? ಈ ಫೋಟೋಗಳನ್ನೆಲ್ಲ ನೋಡಿರ್ತೀರಲ್ಲ, ಬ್ರಹ್ಮ ಯಾವುದ್ರ ಮೇಲೆ ಕುಳಿತುಕೊಂಡಿದ್ದಾನೆ? ಹೂವಿನ ಮೇಲೆ, ಲೋಟಸ್ ಮೇಲೆ ಕುಳಿತಿದ್ದಾನೆ. ಅದಕ್ಕೆ ಲೋಟಸ್ ತರನೇ ಇದೆ ಆ ಬ್ರಹ್ಮ ನಾಡಿ ಇರುವಂತದ್ದೇ ಲೋಟಸ್ ರೂಪದಲ್ಲಿ. ಆ ಚಕ್ರಗಳಿದೆಯಲ್ಲ, ಎಲ್ಲಾ ಚಕ್ರಗಳು ಇರುವಂತದ್ದೇ ಆ ಹೂವಿನ ಪದ್ಮ ದಳದಾಗಿ. 4 ಪದ್ಮದಳ, 6 ಪದ್ಮದಳ, 16 ಪದ್ಮದಳ, 32 ಪದ್ಮದಳ, ಎಲ್ಲ ಪದ್ಮದಳದಾಗಿದೆ. ಸಹಸ್ರಾರು ಪದ್ಮದಳ ಹೂವಿನ ದಳದಾಗಿದೆ. ಇದೇ ಬ್ರಹ್ಮ. ದೇವತೆಗಳಲ್ಲಿ ಅಧಿದೇವತೆಗಳು ಯಾರು? ಬ್ರಹ್ಮ, ವಿಷ್ಣು, ಮಹೇಶ್ವರ. ಇದು ಹೊರಗಡೆ ಲೊಕೇಟ್ ಆಗಿಲ್ಲ, ನಮ್ಮ ಒಳಗಡೆ ಲೊಕೇಟ್ ಆಗಿದೆ. ಅದಕ್ಕೆ ನಮ್ಮ ಪ್ರಾಚೀನರು ನಮ್ಮೊಳಗಿನ ತತ್ವಗಳು ಹೊರಗಿನ ಪಾತ್ರಗಳು ಅಂತ ಕರೀತಾರೆ. ನಮ್ಮೊಳಗಡೆ ಏನ್ ಶಕ್ತಿಗಳಿದೆಯೋ ಅದನ್ನೆಲ್ಲ ಹೊರಗಡೆ ಪಾತ್ರಗಳ ರೂಪದಲ್ಲಿ ಇಟ್ಟಿದ್ದಾರೆ ನಮ್ಮ ಪ್ರಾಚೀನರು. ಹಾಗಾದ್ರೆ ವಿಷ್ಣುಗೆ ಏನಿದೆ? ವಿಷ್ಣುಗಾವಿದೆಯಾ? ವಿಷ್ಣುಗಾವಿದೆಯಾ? ವಿಷ್ಣು ಫೋಟೋವನ್ನ ನೋಡಿದ್ರೆ ಆವಿದೆ. ಶೇಷಶಯನ ಅಂತ ನಾವು ಕರಿತೀವಿ. ಆವಿನ ಮೇಲೆ ಬೆಡ್ ಮಾಡ್ಕೊಂಡು ಮಲಗಿದ್ದಾರೆ. ಹಾಗಾದ್ರೆ ವಿಷ್ಣು ಸಹ ಆವಿನ ಸ್ವರೂಪದಲ್ಲಿದ್ದಾನೆ. ಶಿವನ್ಗಾವಿದೆಯಾ? ಕೊರಳಲ್ಲಿ ಹೇಗಿದ್ರೂ ಇದೆ, ಕೊರಳಲ್ಲಿದೆ. ಶಿವನಿಗೂ ಆವಿದೆ, ವಿಷ್ಣುಗೂ ಆವಿದೆ. ಇವೆರಡು ತತ್ವಗಳು ಆವಿನ ಸ್ವರೂಪದಲ್ಲಿ ನಮ್ಮೊಳಗಡೆ ಲೊಕೇಟ್ ಆಗಿದೆ. ಆದ್ರೆ ಬ್ರಹ್ಮನಿಗೆ ಆವಿಲ್ಲ. ಬ್ರಹ್ಮ ಇರೋದೇ ಲೋಟಸ್ ಮೇಲೆ, ಹೂವಿನ ದಳದ ಮೇಲೆ. ಅರ್ಥ ಆಗ್ತಿದೆಯಾ? ಸೊ ಈ 3 ನಾಡಿಗಳು ನಮ್ಮ ಶರೀರದಲ್ಲಿ ಸಂಪೂರ್ಣ ಲೊಕೇಟ್ ಆಗಿದೆ. ಯಾರು ಈ ಬ್ರಹ್ಮ ನಾಡಿಯಲ್ಲಿದ್ದು, ನಿಮ್ಮ ಪ್ರಜ್ಞೆ ಬ್ರಹ್ಮ ನಾಡಿಯಲ್ಲಿದ್ದು ನೀವು ಯಾವುದೇ ಪೂಜೆ, ಪಠನೆ, ಅನುಷ್ಠಾನಗಳನ್ನು ಮಾಡಿ ಆ ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗಾಗತ್ತೆ. ನಿಮ್ಗೆಲ್ಲ ವಿದ್ಯೆಗಳು ಬೇಗ ಸಿದ್ಧಿ ಆಗ್ತವೆ. ಅರ್ಥ ಆಗ್ತಿದ್ಯಾ? ನಾವು ಬ್ರಹ್ಮ ನಾಡಿ ಬಿಟ್ಟು ಬೇರೆ ನಾಡಿಯಲ್ಲಿದ್ದು ಯಾವುದೇ ಪೂಜೆ, ಪಠನೆ, ಅನುಷ್ಠಾನಗಳು ಮಾಡಿದ್ರು ನಮಗೆ ಸಿದ್ಧಿ ಆಗಲ್ಲ. ನಾವು ಯಾವಾಗ ಬ್ರಹ್ಮನಾಡಿಯಲ್ಲಿದ್ದು, ಬ್ರಹ್ಮನಾಡಿ ಸಂಪೂರ್ಣ ಭಗವಂತನಿಗೆ, ಸಂಪೂರ್ಣ ಭೂಮಿ ತಾಯಿಗೆ ಕನೆಕ್ಟ್ ಆಗಿರುವಂತಹ ನಾಡಿ, ಆ ನಾಡಿಯಲ್ಲಿದ್ದು ನೀವು ಯಾವುದೇ ಪೂಜೆ ಮಾಡಿ, ವ್ರತಗಳನ್ನು ಮಾಡಿ, ಉಪಾಸನೆಗಳನ್ನು ಮಾಡಿ, ಧ್ಯಾನವನ್ನ ಮಾಡಿ, ಯಾವುದೇ ಮಾಡಿ ನಿಮಗೆ ಫಲಪ್ರಾಪ್ತಿ ಆಗತ್ತೆ. ಹಾಗಾದ್ರೆ ನಾವು ಯಾವ ನಾಡಿಯಲ್ಲಿದ್ದೀವಿ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ನಾವೀಗ ನಾವು ಯಾವ ನಾಡಿಯಲ್ಲಿದ್ದೀವಿ ಅಂತ ಚೆಕ್ ಮಾಡೋಣ. ನಿಮ್ಮ ರೈಟ್ ನಾಸ್ಟ್ರಿಲ್ ಅನ್ನ ಕ್ಲೋಸ್ ಮಾಡಿ ನೋಡಿ. ನಿಮ್ಮ ಎಡ ಒಳ್ಳೆ ಇದೆಯಲ್ಲ, ಇದು ಶಿವ ನಾಡಿ. ಎಡ ಒಳ್ಳೆ, ಲೆಫ್ಟ್ ನಾಸ್ಟ್ರಿಲ್ ಇದೆಯಲ್ಲ, ಇದು ಶಿವ. ಬಲ ಭಾಗದಲ್ಲಿ ಇದೆಯಲ್ಲ, ಬಲ ಒಳ್ಳೆ, ಇದು ವಿಷ್ಣು. ಬ್ರಹ್ಮ ಎಲ್ಲಿದ್ದಾನೆ ಅಂತ ನಿಮ್ಗೆ ಹೇಳ್ತಾನೆ. ಈಗ ಬಲ ಒಳ್ಳೆ ಕ್ಲೋಸ್ ಮಾಡಿ, ಬಲ ಒಳ್ಳೆ ಕ್ಲೋಸ್ ಮಾಡಿ, ಎಡ ಒಳ್ಳೆಯಲ್ಲಿ ಉಸಿರಾಟ ಮಾಡಿ. ಈ ಉಸಿರು ಸಲೀಸಾಗಿ ಆಗ್ತಾ ಇದೆಯಾ ಅಥವಾ ಟೈಟ್ ಆಗ್ತಾ ಇದೆಯಾ ಅಂತ ಗಮನಿಸಿ. ಅಷ್ಟೇ ನಿಮ್ಗೆ ಮಾಡ್ಬೇಕಾದ್ರೆ. ಕೆಲವ್ರಿಗೆ ಟೈಟ್ ಇರ್ಬೋದು, ಕೆಲವ್ರಿಗೆ ಲೂಸ್ ಇರ್ಬೋದು, ಹೌದಲ್ಲ? ಈಗ ಎಡ ಒಳ್ಳೆಯನ್ನ ಕ್ಲೋಸ್ ಮಾಡಿ, ಲೆಫ್ಟ್ ನಾಸ್ಟ್ರಿಲ್ ಅನ್ನ ಕ್ಲೋಸ್ ಮಾಡಿ. ಈಗ ರೈಟ್ ನಾಸ್ಟ್ರಿಲ್ ಅಲ್ಲಿ ಉಸಿರಾಟ ಮಾಡಿ.
ಈ ಉಸಿರಾಟ ಸಲೀಸಾಗ್ತಾ ಇದೆಯಾ ಅಥವಾ ತುಂಬಾ ಟೈಟ್ ಆಗ್ತಾ ಇದೆಯಾ ಅಂತ ಗಮನಿಸಿ. ಒಬ್ರಿಗೆ ಯಾರಿಗಾರು ಒಬ್ರಿಗೆ ಈ ಡಿಫ್ರೆನ್ಸ್ ಇದ್ದೇ ಇದೆಯಲ್ಲ, ಒಂದು ಟೈಟ್ ಇದೆ, ಒಂದು ಲೂಸ್ ಇದೆ, ಒಂದು ಟೈಟ್ ಇದೆ, ಒಂದು ಸಲೀಸಾಗಿ ಆಗ್ತಾ ಇದೆ. ಈಗ ಹೇಳ್ತೀನಿ ಬರ್ಕೊಳ್ಳಿ, ಯಾರಿಗೆ ಬಲ ಒಳ್ಳೆ ರೈಟ್ ನಾಸ್ಟ್ರಿಲ್ ಫ್ರೀ ಆಗಿದೆಯೋ, ಯಾರಿಗೆ ರೈಟ್ ನಾಸ್ಟ್ರಿಲ್ ಫ್ರೀ ಆಗಿದೆಯೋ ಅವರು ವಿಷ್ಣು ನಾಡಿಯಲ್ಲಿ ಇರ್ತಾರೆ. ವಿಷ್ಣು ನಾಡಿಯಲ್ಲಿ ಇರ್ತೀರಿ ನೀವೆಲ್ಲರೂ. ಒಂದೊಂದು ನಾಡಿಗೂ ವಿಶೇಷವಾದಂತಹ ಕಾರ್ಯವೈಖರಿಗಳಿದೆ. ಒಂದೊಂದು ನಾಡಿನೂ ಬಹಳ ಬಹಳ ಇಂಪಾರ್ಟೆಂಟ್. ಅದು ಯಾರಿಗೆ ಲೆಫ್ಟ್ ನಾಸ್ಟ್ರಿಲ್ ಫ್ರೀ ಆಗಿದೆ, ಎಡ ಒಳ್ಳೆ ಫ್ರೀ ಆಗಿದೆ, ನೀವು ಶಿವ ನಾಡಿಯಲ್ಲಿ ಇರ್ತೀರಿ. ಶಿವ ನಾಡಿಯಲ್ಲಿ ಇರ್ತೀರಿ. ಈಗ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಯಾರಿಗೆ ಎರಡೂ ಒಳ್ಳೆ ಫ್ರೀ ಆಗಿದೆ, ಯಾರಿಗೆ ಬೋತ್ ನಾಸ್ಟ್ರಿಲ್ ಫ್ರೀ ಆಗಿದೆ, ನೀವು ಬ್ರಹ್ಮ ನಾಡಿಯಲ್ಲಿ ಇರ್ತೀರಿ. ಅರ್ಥ ಆಗ್ತಿದೆಯಾ? ಈಗ ನೀವು ಯಾವ ನಾಡಿಯಲ್ಲಿದ್ದೀರಿ ಅಂತ ನಿಮ್ಗೆ ಈಗ ಅರ್ಥ ಆಗಿದೆ. ಅರ್ಥ ಆಗಿದೆಯಾ? ಯಾವ ಒಳ್ಳೆ ಫ್ರೀ ಆಗಿದೆಯೋ ಆ ನಾಡಿನ ಜಾಗೃತಿ ಆಗಿದೆ ನಿಮ್ಮಲ್ಲಿ. ಕಮೆಂಟ್ ಮಾಡಿ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಯಾರಿಗೆ ಯಾವ್ಯಾವ ನಾಡಿ ಫ್ರೀ ಆಗಿದೆ. ಕೆಲವರಿಗೆ ಬ್ರಹ್ಮ ನಾಡಿಯಲ್ಲಿರ್ಬೋದು, ಇನ್ ಕೆಲವರು ವಿಷ್ಣು ನಾಡಿಯಲ್ಲಿರ್ಬೋದು, ಇನ್ ಕೆಲವರು ಶಿವ ನಾಡಿಯಲ್ಲಿರ್ಬೋದು. ಆದ್ರೆ ಬಹಳ ತಮಾಷೆ ಏನು ಅಂದ್ರೆ, ಈ ಎರಡೂ ನಾಡಿಗಳು, ಬ್ರಹ್ಮ ನಾಡಿಗಳು ಪೂರ್ಣವಾಗಿ ಜಾಗೃತಿ ಆಗೋದು ಬಹಳ ಕಡಿಮೆ ಸಮಯ ಅಷ್ಟೇ. ಇನ್ನು ಉಳಿದ ಸಮಯ ಎಲ್ಲ ಶಿವ ನಾಡಿಯಲ್ಲಿ ಇರ್ತೀವಿ, ಇನ್ನೊಂದು ವಿಷ್ಣು ನಾಡಿಯಲ್ಲಿ ಇರ್ತೀವಿ. ಬ್ರಹ್ಮ ನಾಡಿಯಲ್ಲಿದ್ದು ನೀವು ಪೂಜೆಗಳನ್ನ ಮಾಡಬಹುದು, ಉಪಾಸನೆಗಳನ್ನ ಮಾಡಬಹುದು. ಆಲ್ ಟೈಪ್ ಆಫ್ ಸ್ಪಿರಿಚುವಲ್ ಆಕ್ಟಿವಿಟಿ ನಿಮ್ಗೆ ಸಹಾಯವನ್ನ ಮಾಡುತ್ತೆ ಶಿವನಾಡಿ ಅಲ್ಲ ಬ್ರಹ್ಮನಾಡಿ. ನೀವು ಆಲ್ ಟೈಪ್ ಆಫ್ ಸ್ಪಿರಿಚುವಲ್ ಆಕ್ಟಿವಿಟಿ, ನೀವು ಪೂಜೆ, ರಥ, ಉಪಾಸನೆ, ಅನುಷ್ಠಾನ, ಮಂತ್ರ ಅನುಷ್ಠಾನ, ಅಥವಾ ನೀವು ಏನೇ ಮಾಡಿ ನಿಮ್ಗೆ ಸಿದ್ಧಿ ಆಗ್ಬೇಕಾದ್ರೆ ನೀವು ಬ್ರಹ್ಮನಾಡಿಯಲ್ಲಿದ್ದು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಸಿದ್ಧಿ ಆಗ್ತವೆ. ನೀವು ಶಿವ ನಾಡಿಯಲ್ಲಿ ಇತ್ಕೊಂಡು ವಿಷ್ಣು ನಾಡಿಯಲ್ಲಿ ಇತ್ಕೊಂಡು ಪೂಜೆ ಪುರಸ್ಕಾರಗಳನ್ನು ಮಾಡಿದ್ರೆ ನಿಮ್ಗೆ ಸಿದ್ಧಿ ಆಗಲ್ಲ, ಸಾಧ್ಯವೇ ಇಲ್ಲ. ನಾಡಿಗಳನ್ನ ಚೆಕ್ ಮಾಡಿ ನಾವು ಅಭ್ಯಾಸ ಮಾಡೋದು ಬಹಳ ಬಹಳ ಉತ್ತಮ. ಅರ್ಥ ಆಗ್ತಿದೆಯಾ? ವಿಷ್ಣು ನಾಡಿ ಏನೆಂತ ಸಪೋರ್ಟ್ ಮಾಡುತ್ತೆ ಅಂದ್ರೆ, ನೀವು ಹೆಚ್ಚು ಹಣಕಾಸು ಸಂಪಾದನೆ ಮಾಡ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ, ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ, ಹೆಚ್ಚು ದೂರದ ಪ್ರಯಾಣವನ್ನ ಮಾಡ್ಲಿಕ್ಕೆ ನಿಮಗೆ ಸಪೋರ್ಟ್ ಮಾಡುತ್ತೆ, ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಮಾಡಬಹುದಾದಂತ ಎಲ್ಲ ಕೆಲಸ ಕಾರ್ಯಗಳಿಗೆ ಸಪೋರ್ಟ್ ಮಾಡುತ್ತೆ ವಿಷ್ಣು ನಾಡಿ. ಇದನ್ನ ನಾವು ಹಗಲು ನಾಡಿ, ಸೂರ್ಯ ನಾಡಿ ಅಂತ ಕರಿತೀವಿ. ವಿಷ್ಣು ನಾಡಿ ಇದೆಯಲ್ಲ, ಇದಕ್ಕೆ ಇನ್ನೊಂದು ಹೆಸರು ಸೂರ್ಯ ನಾಡಿ. ಈ ನಾಡಿಗಳ ಬಗ್ಗೆ ಹೇಳ್ಬೇಕು ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಒಂದ್ 3-4 ದಿವಸಗಳ ಕಾಲ ಆಗತ್ತೆ. ನಾಡಿಗಳ ಬಗ್ಗೆ ಅಷ್ಟಿದೆ. ಆದ್ರೆ ನಾನು ಬಹಳ ಚುಟುಕಾಗಿ ನಿಮ್ಗೆ ಸಾಧನೆಗೆ ಬೇಕಾಗಿರುವಂತ ಮಾಹಿತಿಯನ್ನ ಮಾತ್ರ ನಾನೀಗ ಕೊಡ್ತೇನೆ. ಶಿವನಾಡಿಯನ್ನ ಚಂದ್ರನಾಡಿ ಅಂತ ಕರಿತೀವಿ. ಚಂದ್ರನಾಡಿ ಇದು ಫ್ಯಾಮಿಲಿಗೆ ಸಂಬಂಧಪಟ್ಟಂತಹ ನಾಡಿ. ಎಲ್ಲರ ಜೊತೆ ಖುಷಿಯಾಗಿರೋದು, ಆನಂದವಾಗಿರೋದು, ಆ ದಾಂಪತ್ಯ ಜೀವನವನ್ನ ಚೆನ್ನಾಗಿರ್ಬೇಕಾದ್ರೆ ಶಿವನಾಡಿ ನಿಮ್ಮಲ್ಲಿ ಆಕ್ಟಿವ್ ಆಗಿರ್ಬೇಕು. ನಿಮ್ಗೆ ಚೆನ್ನಾಗಿ ನಿದ್ರೆ ಬರ್ಬೇಕು ಅಂದ್ರೆ ಶಿವನಾಡಿ ಆಕ್ಟಿವ್ ಆಗಿರ್ಬೇಕು. ಸಂತಾನ ಆಗ್ಬೇಕಂದ್ರೆ ನಿಮ್ಗೆ ಶಿವನಾಡಿ ಆಕ್ಟಿವ್ ಆಗಿರ್ಬೇಕು. ಈ ಎಲ್ಲವೂ ಜಾಗೃತಿ ಆಗುವಂಥದ್ದು, ಎಮೋಷನ್ಸ್ ಎಲ್ಲ ಜಾಗೃತಿ ಆಗೋದೆ ಈ ಒಂದು ಶಿವನಾಡಿಯಿಂದ. ಬ್ರಹ್ಮನಾಡಿಯನ್ನ ಸೃಷ್ಟಿ ಅಂತ ಕರಿತೀವಿ. ಸೃಷ್ಟಿ, ಸ್ಥಿತಿ, ಲಯ ಕೇಳಿದಿರಾ? ಬ್ರಹ್ಮನಾಡಿಯನ್ನ ಸೃಷ್ಟಿ ಅಂತ ಕರಿತೀವಿ. ಬ್ರಹ್ಮ ಅಂದ್ರೆ ಏನು? ಕ್ರಿಯೇಟರ್ ಅಂತ. ಹೊಸ ಕ್ರಿಯೇಟ್ ಆಗ್ತಾ ಇರ್ತವೆ ನಿಮ್ಮಲ್ಲಿ ಆಲೋಚನೆಗಳು, ಇವೆಲ್ಲ ಮಾಡೋದು ಬ್ರಹ್ಮ. ಸ್ಥಿತಿ ಅಂದ್ರೆ ವಿಷ್ಣು.
ಅಂದ್ರೆ ಪ್ರೆಸೆಂಟ್ ಅಲ್ಲಿದ್ದು ಆ ಕಾರ್ಯವೈಖರಿಯನ್ನ ಮಾಡೋನೆ ವಿಷ್ಣು. ಶಿವ ಅಂದ್ರೆ ಲಯಕಾರ, ಲಯ ಅಂತ ಕರಿತೀವಿ. ಲಯ ಅಂದ್ರೆ ಇನ್ ಟೈಮ್ ಅಲ್ಲಿ ಮುಗಿಸೋನು ಅಂತ, ಸಮಯಕ್ಕೆ ತಕ್ಕಂತದ್ನೆಲ್ಲ ನೋಡೋನೆ, ಅದನ್ನ ಆ ಕಾಲ ಅಂತ ಕರಿತೀವಿ ನಾವು. ಶಿವನಿಗೆ ಇನ್ನೊಂದು ಹೆಸರು ಕಾಲ, ಟೈಮ್. ನೋಡಿ, ಬೇಸಿಗೆಗಾಲ ಒಂದ್ ಸಮಯ ಇರುತ್ತೆ, ಮಳೆಗಾಲ ಒಂದು ಸಮಯ ಇರುತ್ತೆ, ಚಳಿಗಾಲ ಒಂದು ಸಮಯ ಇರ್ತದೆ. ಇದು ಸಮಯಗಳ ಬದಲಾವಣೆ ಆಗೋದಿಲ್ಲ, ಅದು ಇನ್ ಟೈಮಲ್ಲೇ ಮುಗಿಬೇಕದು. ಈ ಮಳೆಗಾಲ ಇನ್ಮೇಲೆ ಮುಗೀತು, ಈ ದೀಪಾವಳಿ ಕಳೀತು ಅಂದ್ರೆ ಮಳೆ ನಿಲ್ತು ಅಂತ. ಈಗ ನೆಕ್ಸ್ಟ್ ಇನ್ನೊಂದು ಕಾಲ ಶುರುವಾಗತ್ತೆ, ಅದು ಚಳಿಗಾಲ. ಚಳಿಗಾಲದ ಸಮಯದಲ್ಲಿ ಬೇಸಿಗೆ ಬರೋದಿಲ್ಲ, ಬೇಸಿಗೆಗಾಲದ ಸಮಯದಲ್ಲಿ ಮಳೆ ಬರೋದಿಲ್ಲ. ಅದು ಕಾಲಕ್ಕೆ ತಕ್ಕಂತೆ ನಡೀತಾ ಇದೆ. ಆ ಕಾಲಚಕ್ರವನ್ನು ನಾವು ಶಿವ ಅಂತ ಕರಿತೀವಿ, ಕಾಲ ಅಥವಾ ಲಯಕಾರ. ಸೊ ಈ ಮೂರು ತತ್ವಗಳು ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದೇ ನಮ್ಮೊಳಗೂ ಇದೆ. ವಿಷ್ಣು, ಶಿವ, ಬ್ರಹ್ಮ. ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂರು ನಾಡಿಗಳ ಸಂಕೇತವೇ ನಾವು ಬ್ರಹ್ಮಾಂಡದ ರಹಸ್ಯಗಳು ಅಂತ ಕರಿತೀವಿ. ಬ್ರಹ್ಮಾಂಡದ ರಹಸ್ಯ ಹೊರಗಡೆ ಎಲ್ಲೂ ಇಲ್ಲ, ನಮ್ಮ ಒಳಗಡೆನೆ ಇದೆ. ನಾವು ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ಈ ಬ್ರಹ್ಮನಾಡಿಯನ್ನ ನೀವು ಜಾಗೃತಿ ಪಡಿಸ್ಕೊಳ್ಬೇಕಾದ್ರೆ ಇದನ್ನ ನಾವು ಯಾವ ಮಾರ್ಗದಲ್ಲಿ ಜಾಗೃತಿ ಪಡಿಸ್ಕೊಳ್ಬಹುದು ಅನ್ನೋದನ್ನ ಒಂದಷ್ಟು ಮಾಹಿತಿಗಳನ್ನ ನಾನು ನಿಮ್ಗೆ ತಿಳಿಸ್ತೇನೆ. ನೀವು ಹೆಚ್ಚು ಪ್ರಾಣಾಯಾಮ ಅಭ್ಯಾಸವನ್ನು ಮಾಡೋದ್ರಿಂದ ನಿಮ್ಮ ಬ್ರಹ್ಮನಾಡಿ ಜಾಗೃತಿ ಆಗತ್ತೆ. ಅಲೋಮ್ ವಿಲೋಮ್ ಅಥವಾ ಪ್ರಾಣಾಯಾಮ. ಪ್ರಾಣಾಯಾಮ ಎಲ್ಲರಿಗೂ ಗೊತ್ತಿದೆಯಲ್ಲ, ಲೆಫ್ಟ್ ನಾಸ್ಟ್ರಲಿಂದ ನಿಧಾನವಾಗಿ ಉಸಿರು ತಗೊಂಡು ರೈಟ್ ಅಲ್ಲಿ ಬಿಡೋದು, ರೈಟ್ ಅಲ್ಲಿ ನಿಧಾನವಾಗಿ ತಗೊಂಡು ಲೆಫ್ಟ್ ಅಲ್ಲಿ ಬಿಡೋದು, ಇದೇ ಪ್ರಾಣಾಯಾಮ. ಪ್ರಾಣಕ್ಕೆ ಒಂದು ಆಯಾಮ ಮಾಡುವಂತಹ, ಒಂದು ಎಕ್ಸರ್ಸೈಸ್ ಮಾಡುವಂತಹ ಒಂದು ಅಭ್ಯಾಸ. ಆಗ ನಿಮ್ಮಲ್ಲಿ ಪ್ರಾಣಶಕ್ತಿ ಅತಿಕ್ತವಾಗಿ ಜಾಗೃತಿ ಆಗತ್ತೆ, ಮತ್ತೆ ನಿಮ್ಮ ಬ್ರಹ್ಮನಾಡಿನೂ ಸಹ ಇನ್ನೂ ಆಕ್ಟಿವೇಶನ್ ಆಗುತ್ತೆ. ಇನ್ನು ಇನ್ಸ್ಟೆಂಟ್ಲಿ ಆ ಬ್ರಹ್ಮನಾಡಿಯನ್ನ ನೀವು ತೆರೆಸ್ಕೊಳ್ಬೇಕು ಅನ್ನೋದೇನಾದ್ರು ಇದ್ರೆ, ನಿಮ್ಮ ಮನೆಗಳಲ್ಲಿ ಸ್ಟೇರ್ ಕೇಸ್ಗಳಿದ್ರೆ ಆ ಸ್ಟೇರ್ ಕೇಸ್ಗಳನ್ನ ಒಂದ್ 2 ಬಾರಿ ಇಳಿರಿ. ಹತ್ತೋದು ಇಳಿಯೋದು ಮಾಡಿ ಆಟೋಮೆಟಿಕ್ಲಿ ನಿಮ್ ಬ್ರಹ್ಮ ಪ್ರಜ್ಞೆ ಜಾಗೃತಿ ಆಗುತ್ತೆ. ಕೆಲವರು ರನ್ನಿಂಗ್ ಮಾಡೋದ್ರಿಂದನೂ ಜಾಗೃತಿ ಆಗುತ್ತೆ. ಆ ಸ್ಟೇರ್ ಕೇಸ್ಗಳನ್ನ ಇಳಿರಿ, 2 ನಾಸ್ಟ್ರಿಲ್ ಫ್ರೀ ಆಗೋಗ್ತವೆ, ಅದೇ ಬ್ರಹ್ಮನಾಡಿ. ಅರ್ಥ ಆಗ್ತಿದೆಯಾ? ನೀವು ಪೂಜೆ, ಪುರಸ್ಕಾರ, ಧ್ಯಾನಗಳನ್ನ ಮಾಡ್ಬೇಕಾದ್ರೆ ಫಸ್ಟ್ ನಿಮ್ಮ ನಾಡಿಗಳನ್ನ ಚೆಕ್ ಮಾಡ್ಕೊಳ್ಳಿ. ನಾಡಿಯನ್ನ ಚೆಕ್ ಮಾಡಿ ಆಮೇಲೆ ಅಭ್ಯಾಸ ಮಾಡಿ. 2 ಒಳ್ಳೆ ಫ್ರೀ ಆಗಿದ್ರೆ ನೀವು ಎಲಿಜಿಬಲ್. ಧ್ಯಾನ, ಪೂಜೆ, ಪುರಸ್ಕಾರಗಳನ್ನ ಮಾಡ್ಲಿಕ್ಕೆ ಎಲಿಜಿಬಲ್, ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಎಲಿಜಿಬಲ್. ನೀವು ಒಂದೊಮ್ಮೆ ವಿಷ್ಣು ನಾಡಿಯಲ್ಲಿದ್ರೆ ನೀವು ಆಕ್ಟಿವ್ ಆಗಿರ್ತೀರಿ, ಆದ್ರೆ ಮನಸ್ಸಾಗೋದಿಲ್ಲ ಓದೋದಕ್ಕೆ, ಪೂಜೆ ಮಾಡ್ಲಿಕ್ಕೆ. ಶಿವ ನಾಡಿಯಲ್ಲಿದ್ರೆ ಬುಕ್ಸ್ ನೋಡ್ತಿದ್ದಾಗೆ ನಿದ್ರೆ ಬರ್ತದೆ. ಕೆಲವರು ಬುಕ್ಸ್ ನೋಡ್ತಿದ್ದಾಗೆ ನಿದ್ರೆ ಮಾಡ್ತಾರಲ್ಲ, ಅದು ಶಿವ ನಾಡಿಯಲ್ಲಿ ಇರ್ತಾರೆ, ಅದಕ್ಕಂಗಾಗೋದು. ಓಕೆ, ಸೊ ಇದು ವಿಷ್ಣು ನಾಡಿ, ಶಿವನಾಡಿ ಮತ್ತು ಬ್ರಹ್ಮನಾಡಿಯ ಕಾರ್ಯವೈಖರಿಗಳು. ಇನ್ನು ಡೀಟೇಲ್ ಆಗಿದೆ, ಅದನ್ನೆಲ್ಲ ಹೇಳುವಷ್ಟು ಸಮಯ ಈಗಿಲ್ಲ. ಆದ್ರೆ ನಮಗೆ ಬೇಕಾಗಿರೋದೇನು ಅಂದ್ರೆ ಬ್ರಹ್ಮನಾಡಿಯಲ್ಲಿದ್ದು ನಾವು ಯಾವುದೇ ಪೂಜೆ ಪುರಸ್ಕಾರಗಳನ್ನು ಮಾಡಿದ್ರು ನಮ್ಗೆ ಫಲಪ್ರಾಪ್ತಿ ಬೇಗ ಆಗತ್ತೆ. ಕ್ಲಿಯರ್? ಅರ್ಥ ಆಯ್ತಾ? ಎಸ್. ಈಗ 3ನೇದು ಚಿತ್ತಶುದ್ಧಿ. ಚಿತ್ತಶುದ್ಧಿ ಬಹಳ ಇಂಪಾರ್ಟೆಂಟ್. ನಮ್ಮ ಪ್ರಜ್ಞೆ ಪ್ರತಿ ಬಾರಿನೂ ಚೇಂಜಸ್ ಆಗ್ತಾನೆ ಇರ್ತದೆ. ಈ ಕ್ಷಣ ಇದ್ದಂತ ಆಲೋಚನೆ ನೆಕ್ಸ್ಟ್ ಸಮಯದಲ್ಲಿ ಇರೋದಿಲ್ಲ, ನೆಕ್ಸ್ಟ್ ಸಮಯದಲ್ಲಿ ಇದ್ದಂತ ಆಲೋಚನೆ ಇನ್ನೊಂದು ಸಮಯದಲ್ಲಿ ಇರೋದಿಲ್ಲ. ಈ ಒಂದು ಆಲೋಚನೆಯನ್ನು ನಾವು ಕಾನ್ಸ್ಟೆಂಟ್ ಆಗಿ ಇಟ್ಕೊಳ್ಳುವ ಅಭ್ಯಾಸವನ್ನು ಮಾಡಬೇಕು. ಬೆಳಿಗ್ಗೆ ಬಂದಂತ ಆಲೋಚನೆ ಸಂಜೆವರೆಗೂ ಇರೋದಿಲ್ಲ, ಬೆಳಿಗ್ಗೆ ಬರುತ್ತೆ, ಒಂದ್ 10 ನಿಮಿಷ, ಒಂದು ಅರ್ಧ ಗಂಟೆ ಇರುತ್ತೆ, ಮತ್ತೆ ಇನ್ನೊಂದು ಚೇಂಜ್ ಆಗ್ತಾನೆ ಇರ್ತದೆ. ಇದು ಚಿತ್ತ ಬದಲಾವಣೆ ಆಗ್ಬಾರ್ದು. ನಾವು ಕಾನ್ಸ್ಟೆಂಟ್ ಆಗಿರ್ಬೇಕು ಅಂದ್ರೆ ಇದಕ್ಕೆ ತ್ರಾಟಕ ಅಭ್ಯಾಸವನ್ನ ಮಾಡೋದನ್ನ ಅಭ್ಯಾಸ ಮಾಡಬೇಕು. ತ್ರಾಟಕ ಅಂತ ನಾವು ಕರಿತೀವಿ. ಅಂದ್ರೆ ಒಂದು ಪಾಯಿಂಟ್ ಅನ್ನ ಅಥವಾ ಒಂದು ಪಾಯಿಂಟ್ ಅನ್ನ ಗುರುತಿಸಿ ಅದನ್ನ ಯಾವಾಗ್ಲೂ ದೃಷ್ಟಿ ಇಟ್ಟು ನೋಡ್ತಾ ಇರೋದು. ಅಂದ್ರೆ ನಮ್ಮ ಚಿತ್ತ ಒಂದೇ ಕಡೆ ಫೋಕಸ್ ಮಾಡೋದನ್ನ ಅಭ್ಯಾಸ ಮಾಡಿಸ್ಬೇಕು. ನಾವ್ ಹೇಳ್ತೀವಲ್ಲ, ಚಂಚಲ ಸ್ವಭಾವ, ಚಂಚಲ ಮನಸ್ಸು ಒಂದು ಅಂತ. ಚಂಚಲನ ನಾವೇ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಅಷ್ಟೇ. ಈ ಕೆಲಸ ಮಾಡ್ತಾ ಇರೋದು, ಯಾವ್ದಾರು ಇನ್ನೊಂದು ಹೊಸ ಕೆಲಸ ಬಂದ್ರೆ ಇದನ್ನ ಬಿಡೋದು, ಅದನ್ನ ಹಿಡ್ಕೊಳ್ಳೋದು, ಈ ತರ ಮಾಡಿ ನಮ್ಮ ಮನಸ್ಸನ್ನ ನಾವೇ ಹಾಳು ಮಾಡ್ಕೊಂಡಿರ್ತೀವಿ ಚಂಚಲ ಸ್ವಭಾವದಿಂದ. ಅದಕ್ಕೆ ಮನಸ್ಸನ್ನ ಸಂಪೂರ್ಣವಾಗಿ ನಿಯಂತ್ರಣ ಮಾಡಿಕೊಳ್ಬೇಕಾದ್ರೆ, ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸಬೇಕಾದ್ರೆ ಒಂದು ಅಭ್ಯಾಸ ಇದೆ,
ಅಭ್ಯಾಸವೇ ತ್ರಾಟಕ ಅಂತ ಕರಿತೀವಿ. ತ್ರಾಟಕ ಅಂದ್ರೆ ಒಂದು ಪಾಯಿಂಟ್ ಅನ್ನ ದೃಷ್ಟಿ ಇಟ್ಟು ನೋಡ್ತಾ ಇರೋದು. ಹೀಗೆ ಕನಿಷ್ಠ ಪಕ್ಷ 3-4 ನಿಮಿಷಗಳ ಕಾಲ ಈ ಅಭ್ಯಾಸವನ್ನು ಮಾಡೋದ್ರಿಂದ ನಿಮಗೆ ಈ ಚಿತ್ತ ಶಕ್ತಿ ಡೆವಲಪ್ ಆಗುತ್ತೆ, ಚಿತ್ತ ಡೆವಲಪ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಚಿತ್ತ ಶುದ್ಧಿ ಆಗುತ್ತೆ. 4ನೇದು ಭಾವಶುದ್ಧಿ. ಭಾವಶುದ್ಧಿ ಅಂದ್ರೆ ನಮ್ಮೆಲ್ಲ ಭಾವನೆಗಳನ್ನ ಪರಿಶುದ್ಧ ಮಾಡಿಕೊಳ್ಳುವಂತಹ ವಿಧಾನ. ಈ ಶುದ್ಧಿಯನ್ನ ನೀವು ಯಾವ ಸಮಯದಲ್ಲಿ ಬೇಕಾದ್ರೂ ಮಾಡ್ಬೋದು. ಇದಕ್ಕೆ ಒಂದು ನೋಟ್ಬುಕ್ ಅನ್ನ ತಗೊಳ್ಬೇಕು. ನೀವು ಒಂದು ಹೊಸ ನೋಟ್ಬುಕ್ ಅನ್ನು ತಗೊಂಡು ಅದ್ರಲ್ಲಿ ಬರೀರಿ ನನ್ನ ಜೀವನ ಚರಿತ್ರೆ ಅಂತ ಬರೀರಿ. ನೀವು ಬೇರೆಯವರಲ್ಲಿ ಬಯೋಗ್ರಫಿ ಎಲ್ಲ ಓದಿರ್ತೀರಿ. ಈಗ ನಿಮ್ಮ ಬಯೋಗ್ರಫಿಯನ್ನು ಒಂದ್ಸರಿ ನೀಟಾಗಿ ಬರೆದಿಟ್ಕೊಂಡು ಓದಿ. ಹೌದಲ್ಲ? ನಾವೆಲ್ಲ ಬೇರೆ ಬಯೋಗ್ರಫಿಯನ್ನೇ ಓದಿರೋದು ಜಾಸ್ತಿ. ನಮ್ಮ ಬಯೋಗ್ರಫಿ ಏನಾಗಿದೆ ಅನ್ನೋದನ್ನು ಒಂದ್ಸರಿ ನೀವು ಗಮನಿಸ್ಬಿಟ್ರೆ ನಮ್ಮ ಭಾವನೆಗಳ ಆಟೋಮೆಟಿಕ್ಲಿ ಶುದ್ಧಿ ಆಗುತ್ತೆ. ನನ್ನ ಜೀವನ ಚರಿತ್ರೆ ಬಯೋಗ್ರಫಿ ಅಂತ ಬರ್ಕೊಂಡು ಅಲ್ಲಿ ಬಾಲ್ಯದಿಂದ ಇಲ್ಲಿಯವರೆಗೆ, ಹುಟ್ಟಿನಿಂದ ಅಥವಾ ಎಲ್ಲಿವರೆಗೂ ನಿಮ್ಗೆ ನೆನಪಿದೆಯೋ ಅಲ್ಲಿನಿಂದ ಈ ಸಮಯದವರೆಗೆ, ಪ್ರಸ್ತುತ ಸಮಯದವರೆಗೆ ನಿಮ್ಮಲ್ಲಿ ಏನೇನೆಲ್ಲ ಭಾವನೆಗಳು ಬಂದಿದೆ, ಏನೇನೆಲ್ಲ ದುಃಖಗಳಾಗಿದೆ, ಏನೇನೆಲ್ಲ ನೋವುಗಳಾಗಿದೆ, ಏನೇನೆಲ್ಲ ಹಿಂಸೆಗಳಾಗಿದೆ, ಅವೆಲ್ಲವನ್ನ ಒಂದು ಬಾರಿ ರೈಟಿಂಗ್ ಅಲ್ಲಿ ಬರೀರಿ. ನೀವು ಫ್ರೀ ಆಗಿದ್ದಾಗ ಅದನ್ನು ಸೀಕ್ರೆಟ್ ಆಗಿ ಬರೀರಿ. ಎಲ್ಲರಿಗೂ ತೋರಿಸ್ಕೊಂಡು ಓಡಾಡಬೇಡಿ. ನೀವು ಮಾಡಿರೋ ತಪ್ಪುಗಳಿರ್ಬೋದು, ನಿಮ್ಮಲ್ಲಿ ಒಂದಷ್ಟು ಗಿಲ್ಟ್ಗಳಿರ್ಬೋದು, ಅಥವಾ ಬೇರೆಯವರಿಂದ ಆದಂತ ಹಿಂಸೆಗಳಿರ್ಬೋದು, ಇವೆಲ್ಲವನ್ನ ಆಸಿಟಿಸ್ ಯಾವ ತರ ಇದೆಯೋ ಅದೇ ತರ ಬರೀರಿ. ಒಂದೊಮ್ಮೆ ಕೆಲವು ಭಾವನೆಗಳು ಕಂಪ್ಲೀಟ್ ಆಗದೆ ಇದ್ರೆ, ಕೆಲವು ಭಾವನೆಗಳು ಯಾರಲ್ಲಿ ಕಂಪ್ಲೀಟ್ ಆಗಿರೋದಿಲ್ಲ, ಅದು ಪದೇ ಪದೇ ಕಾಡ್ತಾ ಇರ್ತದೆ, ಅವರಲ್ಲಿ ಆ ದುಃಖಗಳು ಕಾಡ್ತಾ ಇರ್ತದೆ. ನೀವು ಬರೆಯೋದ್ರಿಂದ ಅದೆಲ್ಲವೂ ಕಂಪ್ಲೀಟ್ ಆಗತ್ತೆ. ಅರ್ಥ ಆಗ್ತಿದ್ಯಾ? ನಿಮ್ಮಲ್ಲಿ ಏನೇನು ದುಃಖಗಳಿದೆ ಅದನ್ನೆಲ್ಲ ಬರೆಯೋದು ಅಷ್ಟೇ. ಬರಿಬೇಕು. ನಿಮ್ಮಲ್ಲಿ ಏನೇನು ದುಃಖಗಳಿದೆ ಅದನ್ನ ಮಾತ್ರ ಬರೀರಿ. ನೋವುಗಳು ಅಂತ ಏನು ನಿಮ್ಗೆ ಕಾಡ್ತಾ ಇದೆಯೋ ಅದನ್ನ ಮಾತ್ರ ಬರೀರಿ. ಸುಮಾರು ವರ್ಷಗಳಿಂದ ಏನೋ ದೊಡ್ಡ ಜಗಳ ಆಗಿರ್ತದೆ, ಏನು ಅಂದಿರ್ತಾರೆ, ಅದು ನಿಮ್ಗೆ ಈಗಲೂ ಕಾಡ್ತಾ ಇರುತ್ತೆ. ಆ ನೆನಪುಗಳು ಬರೀರಿ. ಅದೆಲ್ಲ ಇನ್ಕಂಪ್ಲೀಟ್ ಮೆಮೊರೀಸ್. ಅದು ಆ ಇನ್ಕಂಪ್ಲೀಟ್ ಮೆಮೊರೀಸ್ ನಿಮ್ಮ ಮನಸ್ಸನ್ನ, ನಿಮ್ಮ ಪ್ರಾಣವನ್ನ, ನಿಮ್ಮ ಎನರ್ಜಿಯನ್ನ ಕಿತ್ತು ತಿಂತಾ ಇರ್ತದೆ. ಅದು ಕಿತ್ತು ತಿನ್ನುತ್ತದೆ. ನೀವು ಚೆನ್ನಾಗಿರೋದಕ್ಕೆ ಬಿಡೋದಿಲ್ಲ ಆ ಮೆಮೊರಿ. ಅದೆಲ್ಲ ಇನ್ಕಂಪ್ಲೀಷನ್ ಮೆಮೊರೀಸ್ ಅಂತ ನಾವು ಕರಿತೀವಿ. ಅದನ್ನ ನೀವೇನ್ ಮಾಡ್ಬೇಕು, ಅದನ್ನ ರೈಟಿಂಗ್ ಅಲ್ಲಿ ಬರೆಯೋದ್ರಿಂದ ಅದೆಲ್ಲವೂ ಕಂಪ್ಲೀಟ್ ಆಗುತ್ತೆ. ಯಾವ ರೀತಿ ಕಂಪ್ಲೀಟ್ ಆಗುತ್ತೆ ಅಂದ್ರೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಿ, ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಬರೆದು ಕೊಡ್ಬೇಕಾ, ಬಾಯಲ್ಲಿ ಹೇಳ್ಬೇಕಾ? ಪೊಲೀಸ್ನವ್ರ ಮುಂದೆ ಬಾಯಲ್ಲಿ ಹೇಳಿದ್ರೆ ನೀವು ತಗೊಳ್ಳೋದೇ ಇಲ್ಲ. ಅವರು ಯಾರಿಗ್ ಬೇಕೋ ನೀನ್ ಬಾಯಲ್ಲಿ ಹೇಳೋದು, ಫಸ್ಟ್ ಅದೇನ್ ರೈಟಿಂಗ್ ಅಲ್ಲಿ ಬರ್ದು ಕೊಡು ಅಂತ ಹೇಳ್ತಾರೆ. ಹೌದಲ್ಲ? ರೈಟಿಂಗ್ ಅಲ್ಲಿ ಬರ್ದು ಕೊಟ್ರೇನೆ ಅದಕ್ಕೆ ಬೆಲೆ. ನೀವು ಬರೆದ್ರೇನೆ ಗೊತ್ತಾಗೋದು. ನೀವು ಸುಮ್ನೆ ಮನ್ಸಲ್ಲಿ ಅನ್ಕೊಂಡ್ರೆ ನನ್ಗೆ ಆತರ ಆಯ್ತು, ಈ ತರ ಆಯ್ತು, ಈ ಅವಮಾನ ಆಯ್ತು, ಈ ಇರಿಟೇಷನ್ ಆಯ್ತು ಅಂತ ನೀವು ಮನ್ಸಲ್ಲಿ ಅನ್ಕೊಂಡ್ರೆ, ಬಾಯಲ್ಲಿ ಹೇಳ್ಕೊಂಡ್ರೆ ಅದು ಕಂಪ್ಲೀಟ್ ಆಗಲ್ಲ. ನೀವು ರೈಟಿಂಗ್ ಅಲ್ಲಿ ಫ್ರೀ ಆಗಿದ್ದಾಗ, ಏಕಾಂತವಾಗಿದ್ದಾಗ ಅದನ್ನ ಬರೀರಿ. ಬರ್ದ ಆದ್ಮೇಲೆ ಆ ಪೇಜ್ ಅನ್ನ ಅರ್ದು ಸುಟ್ಟಾಕಿ. ಅಷ್ಟೇ ನೀವು ಮಾಡ್ಬೇಕಾದ್ರೆ. ಅರ್ಥ ಆಗ್ತಿದ್ಯಾ? ಅಷ್ಟು ಬರೀರಿ. ಬರ್ದಾದ್ಮೇಲೆ ಬರೆಯೋ ಸಂದರ್ಭದಲ್ಲಿ ನಿಮ್ಮ ಸಾಕಷ್ಟು ದುಃಖಗಳಾಗ್ಬಹುದು, ಕಣ್ಣೀರು ಬರ್ಬಹುದು. ಅದೆಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಿ, ಎಂಜಾಯ್ ಮಾಡಿ. ಲಾಸ್ಟ್ ಅಲ್ಲಿ ಆ ಪೇಪರ್ ಅನ್ನು ಸುಟ್ಟಾಕಿ. ಯಾವಾಗ ನೀವು ಸುಟ್ಟಾಕ್ತೀರಿ, ಆ ಭಾವನೆಗಳೆಲ್ಲ ಪರಿಪೂರ್ಣವಾಗಿ ನಿಮ್ಮಿಂದ ಶುದ್ಧಿ ಆಗ್ತದೆ. ಇನ್ಕಂಪ್ಲೀಟ್ ಏನು ಆ ರೂಟ್ ಕಾಸ್ ಆಗಿದೆ, ನೆಟ್ವರ್ಕ್ ಇಲ್ಲ ನೋಡ್ರಿ. ಯಾರು ನಿಮ್ನ ಏನೋ ಬೈದಿರ್ತಾರೆ, ಯಾವ್ದೋ ಒಂದು ಕಾರಣಕ್ಕೆ, ಇಂತಹ ಒಂದು ಕಾರಣಕ್ಕೆ ನನ್ನ ಈ ತರ ಬೈದು ನನ್ನ ಅವಮಾನಿಸಿದ್ರು, ಇದೇ ತರದಲ್ಲೇ ಬೈದಿದ್ದಾರೆ, ಹಂಗೆ ಬರೀರಿ. ಆ ಬರೆಯುವಾಗ ನಿಮ್ಮಲ್ಲಿ ಒಂದಷ್ಟು ದುಃಖಗಳು ಕಾಡ್ತವೆ. ದುಃಖಗಳೆಲ್ಲ ಜಾಗೃತಿ ಆಗ್ತವೆ. ಸಂಪೂರ್ಣವಾಗಿ ನೀವು ಪ್ಯೂರಿಫಿಕೇಶನ್ ಆಗ್ತಾರೆ. ಸೊ ಇದು ನಿಮ್ಮ ಭಾವಶುದ್ಧಿ. ನಿಮ್ಮಲ್ಲಿ ಕಲುಷಿತವಾದ ಭಾವನೆಗಳನ್ನು ಇಟ್ಕೊಂಡು ನೀವು ಪೂಜೆ ಪುರಸ್ಕಾರ ಮಾಡಿದ್ರೆ ನಿಮ್ಗೆ ಪ್ರಾಪ್ತಿ ಆಗತ್ತ? ನಮ್ಮಲ್ಲಿ ಇನ್ಕಂಪ್ಲೀಟ್ ಮೆಮೊರೀಸ್ ಎಲ್ಲ ಇಟ್ಕೊಂಡು ನಾವು ಉನ್ನತವಾದಂತಹ ಒಂದು ಶಕ್ತಿಯನ್ನು ಪ್ರಾರ್ಥನೆ ಮಾಡಿದ್ರೆ ಅಥವಾ ಪೂಜೆ ಪುರಸ್ಕಾರಗಳನ್ನು ಮಾಡಿದ್ರೆ ಅದು ಫಲ ಕೊಡುತ್ತಾ? ನಮ್ಗೆ ಅದು ಫಲ ಕೊಡೋದಿಲ್ಲ.
ಫಸ್ಟ್ ನಮ್ಮ ಭಾವನೆಗಳೆಲ್ಲ, ಹೃದಯದಲ್ಲಿರೋ ಭಾವನೆಗಳೆಲ್ಲ ಶುದ್ಧಿ ಆಗ್ಬೇಕು ಮೊದಲು. ಶುದ್ಧಿ ಆಗ್ಬೇಕಾದ್ರೆ ಈ ಅಭ್ಯಾಸವನ್ನು ಮಾಡಿ. ಇದೆಲ್ಲವೂ ಆದ್ಮೇಲೆ, ಭಾವಶುದ್ಧಿ ಎಲ್ಲವೂ ಆದ್ಮೇಲೆ ನೀವು ಹನುಮಾನ್ ಚಾಲಿಸ ಮಾಡಿಸ್ತೀನಲ್ಲ, ಆಗ ಆಟೋಮೆಟಿಕ್ಲಿ ಪ್ರಾಣ ಶುದ್ಧಿ ಆಗುತ್ತೆ. ಈ 4 ಶುದ್ಧಿಗಳಾದ್ರೆ 5ನೇದು ಆಟೋಮೆಟಿಕ್ಲಿ ಆಗತ್ತೆ. ಹನುಮ ಅಂದ್ರೆ ಯಾರು? ಮುಖ್ಯ ಪ್ರಾಣ ದೇವತೆ. ಆತನನ್ನ ಪೂಜಿಸಿದ್ರೆ, ಆತನನ್ನ ಪಠಿಸಿದ್ರೆ, ಸ್ತುತಿಸಿದ್ರೆ ನಮ್ಮ ಪ್ರಾಣ ಆಟೋಮೆಟಿಕ್ಲಿ ಶುದ್ಧಿ ಆಗುತ್ತೆ. ಕ್ಲಿಯರ್? ಅರ್ಥ ಆಗಿದೆಯಲ್ಲ? ನಾಳೆಯಿಂದ ಹನುಮಂತರಾಯನ ಒಂದು ಪ್ರಾಯೋಗಿಕವಾದಂತಹ ಕೆಲವು ಶಕ್ತಿಗಳ ಪ್ರದರ್ಶನವನ್ನ ಅಥವಾ ಒಂದು ಪ್ರಾಯೋಗಿಕವಾದಂತಹ ಒಂದು ಅಭ್ಯಾಸಗಳನ್ನು ಮಾಡಿಸ್ತೇವೆ. ಮತ್ತೆ ಹನುಮಾನ್ ಚಾಲಿಸ ಯಾವ ರೀತಿ ಬಂತು, ಆಂಜನೇಯನ ಜನನ ಯಾವ ತರ ಆಯಿತು, ಅದಕ್ಕೊಂದು ವಿಶೇಷವಾದಂತಹ ಒಂದು ಕಾರಣಗಳಿದೆ. ಈಗ ನಾವೆಲ್ಲ ಹುಟ್ಟಿ ಬಂದಿದೀವಿ ಅಂದ್ರೆ ಸುಮ್ನೆ ಹುಟ್ಟು ಬಂದಿಲ್ಲ, ಏನೋ ಒಂದು ರೀಸನ್ ಇದೆ. ಹುಟ್ಟಿನ ರಹಸ್ಯ ಅಂತ ನಾವು ಕರಿತೀವಿ. ಸುಮ್ನೆ ಹುಟ್ಟು ಬರ್ಲಿಲ್ಲ, ನಾವೆಲ್ಲರೂ ಏನೋ ಒಂದು ಕಾರಣದಿಂದ ಬಂದಿದ್ದೀವಿ. ಯಾರಿಗೆ ಹುಟ್ಟಿನ ರಹಸ್ಯ ಗೊತ್ತಾಗಿದೆ ಅವರು ಮಹಾನ್ ಸಾಧಕರಾಗಿದ್ದಾರೆ. ಯಾರಿಗೆ ಹುಟ್ಟಿನ ರಹಸ್ಯ ಗೊತ್ತಿಲ್ಲ ಅವ್ರು ಅಲ್ಲಲ್ಲೇ ಇದ್ದಾರೆ. ಅದೇ ತರ ಆಂಜನೇಯನು ಸಹ ಒಂದು ವಿಶೇಷವಾದಂತಹ ಒಂದು ರಹಸ್ಯ, ಒಂದು ಹುಟ್ಟಿನ ಉದ್ದೇಶವನ್ನ ಇಟ್ಕೊಂಡು ಹುಟ್ಟಿ ಬಂದಿದ್ದು. ಸೊ ಅಂತಹ ಒಂದು ರಹಸ್ಯಗಳನ್ನೆಲ್ಲ ನಾಳೆಯಿಂದ ನಾವು ತಿಳಿಸ್ತೀವಿ. ನಾಳೆಯಿಂದ ಎಲ್ಲರೂ ಪೂರ್ಣವಾಗಿ ಭಾಗವಹಿಸಿ, ಹಾಗೂ ನಿಮ್ಗೆ ಗೊತ್ತಿರೋರ್ನು ಸಹ, ನಿಮ್ಮ ಸ್ನೇಹಿತರನ್ನ, ನಿಮ್ಗೆ ಗೊತ್ತಿರುವಂತವ್ರನ್ನ ಬೇಕಾದ್ರೆ ಈ ಗ್ರೂಪ್ಗೆ ನೀವೇ ಆಡ್ ಮಾಡ್ಬೋದು, ಅಥವಾ ಗ್ರೂಪ್ ಅಲ್ಲಿ ಲಿಂಕ್ ಇದೆ, ಆ ಲಿಂಕ್ ಅನ್ನ ಕಳಿಸ್ಕೊಡ್ಬೋದು. ಈ ಸಂಪೂರ್ಣ ಉಚಿತವಾದ ಶಿಬಿರ. ಎಲ್ಲರೂ ಭಾಗವಹಿಸಿ, ನಿಮ್ಗೆ ಗೊತ್ತಿರೋರ್ಗೂ ತಿಳಿಸಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ನಾಳೆ ಇದೇ ಸಮಯಕ್ಕೆ ನಾವೆಲ್ಲರೂ ಮತ್ತೆ ಭೇಟಿ ಆಗೋಣ. ಗ್ರೂಪ್ ಅಲ್ಲಿ ನಾನು ಆಲ್ರೆಡಿ ಹನುಮಾನ್ ಚಾಲಿಸ PDF ಅನ್ನ ಕಳಿಸಿದ್ದೀನಿ. ದಯವಿಟ್ಟು ಆ PDF ಅನ್ನ ಪ್ರಿಂಟ್ಔಟ್ ತೆಗೆದಿಟ್ಕೊಳ್ಳಿ. ಈ ಕ್ಲಾಸ್ ಅಲ್ಲಿ ಆ PDF ಇದ್ರೆ ತುಂಬಾ ಒಳ್ಳೇದು. ಯಾಕೆಂದ್ರೆ ಪ್ರತಿಯೊಂದನ್ನು ನಾನು ತುಂಬಾ ಡೀಟೇಲ್ ಆಗಿ ಅದನ್ನ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಾನೆ. ಆಗ ನಿಮ್ಗೆ ಈ ಒಂದು PDF ಇರ್ಲೇಬೇಕು. ಓಕೆ, ಎಲ್ಲರಿಗೂ ಒಳ್ಳೇದಾಗ್ಲಿ. ನಾಳೆ ಇದೇ ಸಮಯಕ್ಕೆ ಭೇಟಿ ಆಗೋಣ. ಹರಿ ಓಂ. ಇದು ರೆಕಾರ್ಡಿಂಗ್ ಇರಲ್ಲ, ಲೈವ್ ಕ್ಲಾಸ್ ಅಷ್ಟೇ. ಲೈವ್ ಅಲ್ಲಿ ಇದ್ರೇನೆ ತುಂಬಾ ಉತ್ತಮ, ಇದು ರೆಕಾರ್ಡಿಂಗ್ ಸಿಗಲ್ಲ. ಎಲ್ಲರಿಗೂ ಒಳ್ಳೇದಾಗ್ಲಿ. ಹರಿ ಓಂ.